ಬಸವಲಿಂಗಾಯ ನಮಃ. ಬೆಂಗಳೂರಿನ ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಶರಣ ಸಂಕುಲಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇಂದು ಬಸವ ಧರ್ಮದ ನಿಜಾಚರಣೆಗಳು ಅನ್ನುವ ವಿಷಯದ ಕುರಿತು ಕೆಲವು ಬಸವಾದಿ ಶರಣರ ವಚನಗಳ ಆಧಾರಿತವಾಗಿ ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಪಂಚದ ಇತಿಹಾಸದಲ್ಲಿ ಭಾರತದ ಧರ್ಮದರ್ಶನಗಳು ಅತಿ ಪ್ರಾಚೀನ ಕಾಲದಿಂದ ಸಾಗಿ ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಭಾರತದಲ್ಲಿ ಕ್ರಿಸ್ತ ಪೂರ್ವ 8,000ರಿಂದ 10,000 ವರ್ಷಗಳ ಮುಂಚಿನಿಂದಲೂ ಕೂಡ ಒಂದು ಸ್ವತಂತ್ರವಾದ ಧರ್ಮ, ಸಂಸ್ಕೃತಿ, ನಾಗರಿಕತೆ ಬೆಳೆದು ಬಂದಿತ್ತು ಅಂತ ಅನೇಕ ಇತಿಹಾಸ ತಜ್ಞರು, ಪ್ರಾಚ್ಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದಂಥ ವಿದ್ವಾನ್ನರು ನಿರ್ಧಾರಕ್ಕೆ ಬಂದಿರೋದನ್ನು ನಾವು ಕಾಣ್ತೇವೆ. ಭಾರತದ ಪ್ರಾಚೀನ ಕಾಲದಲ್ಲಿ ಸಿಂಧೂ ನದಿಯ ದಡದಲ್ಲಿ ಆದಿ ದ್ರಾವಿಡ ಜನಾಂಗದಿಂದ ಮೂಡಿ ಬಂದ ಒಂದು ಧರ್ಮ, ಸಂಸ್ಕೃತಿ, ನಾಗರಿಕತೆ ಇತ್ತು ಅನ್ನೋದನ್ನು ಹರಪ್ಪ ಮೊಹೆಂಜೊದಾರೋ ಭೂಪ್ರದೇಶದ ಉತ್ಖನನದಿಂದ ದೊರೆತಿರುವ ಐತಿಹ್ಯಗಳ ಮೂಲಕ ವಿದ್ವಾಂಸರು, ಇತಿಹಾಸ ತಜ್ಞರು ಒಂದು ನಿರ್ಧಾರಕ್ಕೆ ಬಂದು ಭಾರತದ ಪ್ರಾಚೀನ ಇತಿಹಾಸವನ್ನು ಕ್ರಿಸ್ತ ಪೂರ್ವ 8,000 ವರ್ಷಗಳಿಗೆ ತಗೊಂಡು ಹೋಗಿರೋದನ್ನು ನಾವು ಕಾಣ್ತೇವೆ. ಭಾರತದ ದಾರ್ಶನಿಕ ಪರಂಪರೆ ಶುರು ಆಗೋದು ಆದಿಯೋಗಿ ಶಿವನಿಂದ, ಆದಿಶಕ್ತಿ ಪಾರ್ವತಿಯಿಂದ ಅಂತ ನಾವು ಕಾಣ್ತೇವೆ. ಈ ನಮ್ಮ ದ್ರವಿಡ ಜನಾಂಗದ ಮೂಲದಿಂದ ಬಂದಂತಹ ಶೈವ ಧರ್ಮ ಪರಂಪರೆ ಅತಿ ಪ್ರಾಚೀನವಾದುದು ಅಂತ ನಾವು ಕೇಳುತ್ತೇವೆ. ಬಸವಾದಿ ಶರಣರ ವಚನಗಳಲ್ಲಿಯೂ ಕೂಡ ಇದಕ್ಕೆ ನಮಗೆ ಉಲ್ಲೇಖಗಳು ಸಿಗ್ತವೆ. ಸ್ವತಃ ಬಸವಣ್ಣನವರು ಒಂದು ವಚನದೊಳಗೆ ಹರನೆ ಮೂಲಿಗನಾಗಿ ಪುರಾತನರ ಬಳಿ ಬಿಡಿದು ಬಂದ ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಹರನೆ ಮೂಲಿಗನಾಗಿ ಅಂದರೆ ಈ ದೇಶದ ಅತಿ ಪ್ರಾಚೀನ ಕಾಲದ ಸಂಸ್ಕೃತಿ ಹರ ಸಂಸ್ಕೃತಿಯಾಗಿ, ಶಿವ ಸಂಸ್ಕೃತಿಯಾಗಿ ಬೆಳೆದು ಬಂದಿರೋದು ಕಂಡುಬರುತ್ತದೆ. ಪ್ರಾಚೀನ ಕಾಲದ ವೇದಾಗಮಗಳಲ್ಲಿಯೂ ಕೂಡ, ಋಗ್ವೇದ ಮೊದಲುಗೊಂಡು ವೇದಾಗಮಗಳಲ್ಲಿಯೂ ಕೂಡ ಶೈವ ಧರ್ಮದರ್ಶನ ಪರಂಪರೆ ಮೂಡಿ ಬಂದಿರೋದು ನಮಗೆ ಉಲ್ಲೇಖನೀಯವಾಗಿ ತಿಳಿದು ಬಂದದ. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಈ ವಚನವನ್ನು ನಾವು ಗಮನಿಸಿದಾಗ ಹರನೆ ಮೂಲಿಗನಾಗಿ ಪುರಾತನರ ಬಳಿ ಬಿಡಿದು ಬಂದಂತಹ ಈ ಒಂದು ಶೈವ ಧರ್ಮ ಸಂಸ್ಕೃತಿ ಪರಂಪರೆಯಲ್ಲಿ 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರು ರೂಪಿಸಿದ ಅನುಭವ ಮಂಟಪದಲ್ಲಿ ಮೂಡಿ ಬಂದ ಒಂದು ಹೊಸ ಧರ್ಮ ಪರಂಪರೆ. ಇದಕ್ಕೆ ನಾವು ಲಿಂಗಾಯತ ಧರ್ಮ, ಲಿಂಗವಂತ ಧರ್ಮ, ಗುರು ಪ್ರಣೀತವಾದುದರಿಂದ ಬಸವ ಧರ್ಮ, ಬಸವಾದಿ ಶರಣರೆಲ್ಲರ ಒಟ್ಟು ಅನುಭಾವದ ಚಿಂತನದ ಮೂಲಕ ಬಂದಿರೋದರಿಂದ ಶರಣ ಧರ್ಮ ಅಂತ 4 ಹೆಸರುಗಳಿಂದ ಇವತ್ತು ನಾವು ಕರ್ಕೊಂಡು ಬಂದಿದ್ದೇವೆ. ಈ ಒಂದು ಧರ್ಮ ಪರಂಪರೆಯಲ್ಲಿ ಬಸವಣ್ಣನವರು ಹೇಳಿಕೊಂಡಂತಹ ಒಂದು ಮಾತು, ನಾನು ಕೂಡಲ ಸಂಗನ ಮಹಾಮನೆಯಲ್ಲಿ ಧರ್ಮ ಸಂತಾನ ಅಂತ ಕರ್ಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಚನ್ನಬಸವಣ್ಣನವರು ಹೇಳುವಂತೆ ಬಸವನೇ ಬಿಲ್ಲಾಳಾಗಿ
ಹೊಸ ಭಕ್ತಿ ಅಂಬಾಗಿ ಎಸೆದನಯ್ಯ ಆ ಲಿಂಗವನ್ನು ಗುರಿ ಮಾಡಿ. ಅಂದರೆ ಇಲ್ಲಿ ಬಸವಣ್ಣನವರು ಬಿಲ್ಲಾಳಾಗಿ ಅಂದರೆ ನಾಯಕನಾಗಿ ಇಡೀ ವಿಶ್ವದ ಆಂತರ್ಯದಲ್ಲಿರುವ ಆ ಪರಮ ಚೈತನ್ಯಕ್ಕೆ ಗುರಿ ಮಾಡಿ ಅವರು ಬಾಣನ್ನು ಎಸೆದಾಗ ಆ ಬಾಣವು ಆ ಬಯಲಿನ ಗರ್ಭದೊಳಗೆ ಹೋಗಿ ಆ ಪರಮ ಚೈತನ್ಯವನ್ನು ಜಾಗೃತಗೊಳಿಸಿ ಅದು ಕ್ರಿಯಾಶೀಲವಾಗಿ ಕಾರ್ಯ ಮಾಡುವಂತೆ ಮಾಡಿ ಆ ನಂತರ ಅದರಿಂದ ಹೊರಹೊಮ್ಮಿದಂತಹ ಒಂದು ಸಾಕಾರಗೊಂಡು ಬಂದಂತಹ ವ್ಯವಸ್ಥೆ ಏನದ ಅದನ್ನು ಬಸವ ಪೂಯದ ಬಂದು ಆರೈದ ಲಿಂಗವನು ಅಂತ ಚನ್ನಬಸವಣ್ಣವರು ಹೇಳ್ತಾರೆ. ಇದರ ಉದ್ದೇಶ ಏನು ಅಂದರೆ ನಿರಾಕಾರವಾಗಿರುವ ಪರಮ ಚೈತನ್ಯ ಸಾಕಾರ ರೂಪದಲ್ಲಿ ಭಕ್ತನ ಕರಸ್ಥಲಕ್ಕೆ ಬರಬೇಕಾಗ್ತದ. ನಿರಾಕಾರ ಪರಮ ಚೈತನ್ಯ ಬೌದ್ಧಿಕ ಚರ್ಚೆಯ ವಿಷಯವಾದರೆ ಭಾವುಕ ಹೃದಯದ ಭಕ್ತರಿಗೆ ಅವರ ಭಾವ ಸಂತೃಪ್ತಿಗಾಗಿ ಒಂದು ಸಾಕಾರ ಬೇಕು. ಅಂತಹ ನಿರಾಕಾರ ಪರವಸ್ತುವನ್ನು ಸಾಕಾರಗೊಳಿಸಿ ಪ್ರತಿಯೊಬ್ಬರ ಕರಸ್ಥಲಕ್ಕೆ ಕರುಣಿಸಿದ ಗುರು ಬಸವಣ್ಣನವರು ಅನ್ನೋದನ್ನು ಚನ್ನಬಸವಣ್ಣವರು ಹೇಳ್ತಾರೆ. ಅದೇ ರೀತಿಯ ಅಲ್ಲಮಪ್ರಭುಗಳೂ ಕೂಡ ಬಸವಣ್ಣ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಅಂತ ನಿರ್ಣಯವನ್ನು ಹೇಳಿದ್ದಾರೆ. ಬಸವಣ್ಣನವರು ಈ ಇಷ್ಟಲಿಂಗ ಪರಂಪರೆಗೆ ಮೂಲ ಗುರುಗಳು. ಅಂತಹ ಮೂಲ ಗುರುಗಳು ನಿರಾಕಾರವಾದ ಪರಮ ಚೈತನ್ಯಕ್ಕೆ ಆಕಾರವನ್ನು ಕೊಟ್ಟವರು ಬಸವಣ್ಣನವರಾದುದರಿಂದ ದೇವ ಚೈತನ್ಯ ನಿರಾಕಾರ. ಆ ನಿರಾಕಾರವಾಗಿರುವ ದೇವ ಚೈತನ್ಯಕ್ಕೆ ಶರಣರು ತಮ್ಮ ವಚನಗಳಲ್ಲಿ ಶೂನ್ಯಲಿಂಗ, ಸರ್ವಶೂನ್ಯಲಿಂಗ ಮುಂತಾದ ಶಬ್ದಗಳನ್ನು ಬಳಸಿದ್ದಾರೆ. ನಿಷ್ಕಲಲಿಂಗ ಅಂತಲೂ ಹೇಳ್ತಾರೆ. ಅಂತಹ ಬಯಲು ಅವಸ್ಥೆಯಲ್ಲಿ ಇದ್ದಂತಹ ಪರಮ ಚೈತನ್ಯ ಅದು ಮಹಾಲಿಂಗ ಸ್ವರೂಪವಾಗಿ ರೂಪ ತಾಳ್ತದೆ. ಆ ಮಹಾಲಿಂಗ ಸ್ವರೂಪವಾಗಿ ರೂಪ ತಾಳಿದ್ದು ಮುಂದೆ ಅದು ಚುಳುಕಾಗಿ ಭಕ್ತನ ಅಂಗಕ್ಕೆ ಬರ್ತದೆ. ವಿಶ್ವದಲ್ಲಿ ಇರುವ ಪರಮ ಚೈತನ್ಯ ಅದು ಬ್ರಹ್ಮಾಂಡಗತವಾಗಿರುವ ಪರಮ ಚೈತನ್ಯವಾದುದರಿಂದ ಅದಕ್ಕೆ ಮಹಾಲಿಂಗ ಅಂತ ಕರೆದು ಇವತ್ತಿನ ಆಧುನಿಕ ವೈಜ್ಞಾನಿಕ ಪರಿಭಾಷೆಯಲ್ಲಿ ಮಹಾಲಿಂಗವನ್ನು ನಾವು ಮ್ಯಾಕ್ರೋಕಾಸಮ್ ಅಂತ ಕರೀತೇವೆ. ಆ ಮ್ಯಾಕ್ರೋಕಾಸಮ್ ಬ್ರಹ್ಮಾಂಡಗತವಾಗಿರುವ ಪರಮ ಚೈತನ್ಯ ಇಡೀ ವಿಶ್ವವನ್ನೇ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರೋದ್ರಿಂದ ವಿಶ್ವದ ಒಳ ಹೊರಗೆಲ್ಲ ತುಂಬಿಕೊಂಡಿರುವ ಆ ಪರಮ ಚೈತನ್ಯ ಮಹಾಲಿಂಗವಾಗಿದ್ದರೆ ಅಂತಹ ಪರಮ ಚೈತನ್ಯವನ್ನು ಬಸವಣ್ಣನವರು 12 ವರ್ಷಗಳ ಕಾಲದ ಚಿಂತನ ಮಂಥನದ ಮೂಲಕ ಒಂದರ್ಥದಲ್ಲಿ 12 ವರ್ಷಗಳ ಕಾಲ ಬಸವಣ್ಣನವರು ಮಾಡಿದ ತಪಸ್ಸಿನಿಂದ ಅಂತ ಹೇಳ್ಬೋದು. ಬ್ರಹ್ಮಾಂಡಗತವಾಗಿರುವ ಆ ಪರಮ ಚೈತನ್ಯವನ್ನು ಪಿಂಡಾಂಡಗತವಾಗಿ ಅದನ್ನು ಚಿಲ್ಲಿಂಗ ಸ್ವರೂಪದೊಳಗೆ ದೇಹದೊಳಗೆ ಆವಿರ್ಭವಿಸಿಕೊಳ್ತಾರೆ. ವಿಶ್ವದ ಬ್ರಹ್ಮಾಂಡದಲ್ಲಿರುವಂತಹದ್ದು ಮಹಾಲಿಂಗವಾದರೆ ಪಿಂಡಾಂಡದಲ್ಲಿರೋದು ಚಿಲ್ಲಿಂಗ. ಅದನ್ನು ಬಸವಣ್ಣನವರು ಅದು ಮ್ಯಾಕ್ರೋಕಾಸಮ್ ಆದ್ರೆ ದೇಹಗತವಾಗಿರೋದು ಮೈಕ್ರೋಕಾಸಮ್. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತಾಗಿರುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೇನು? ವಿಶ್ವ ಚೈತನ್ಯ ಚುಳುಕಾಗಿ ಭಕ್ತನ ಅಂತರ್ಗತವಾಗಿರುವ
ಚಿದಂಶಿಕವಾಗಿರೋದೇ ಚಿಲ್ಲಿಂಗ. ವಿಶ್ವದಲ್ಲಿರುವ ಮಹಾಲಿಂಗ ತತ್ವ, ಬ್ರಹ್ಮಾಂಡಗತವಾಗಿರುವ ಮಹಾಲಿಂಗ ತತ್ವ, ಈ ಪಿಂಡಾಂಡದೊಳಗೆ ಇರೋದು ಚಿಲ್ಲಿಂಗ ತತ್ವ. ಅದಕ್ಕೆ ಅಪ್ಪ ಬಸವಣ್ಣನವರು ಬ್ರಹ್ಮಾಂಡಗತವಾಗಿರುವ ಮಹಾಲಿಂಗ ಗರ್ಭದೊಳಗೆ ಪಿಂಡಾಂಡಗತವಾಗಿರುವಂತಹ ಚಿಲ್ಲಿಂಗವನ್ನು ಅಡಕಗೊಳಿಸಿ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ಅದನ್ನು ತಂದುಕೊಂಡ್ರು. ಅದನ್ನು ನಾವು ಅವರ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ನಾವು ಕಾಣ್ತೇವೆ. ಜಗದಗಲ ಮುಗಿಲಗಲ ಮಿಗೆಯಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ದೇವರು ದೇವಸ್ವರೂಪ ಹೇಗದ ಅಂದ್ರೆ ಅದು ಜಗದ ಅಗಲವಾಗ್ಯದ, ಮುಗಿಲ ಅಗಲವಾಗ್ಯದ, ಅದರ ಆಚೆಗೂ ಇದೆ, ಮಿಗೆಯಗಲವೂ ಆಗಿದೆ. ಇದು ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ, ನೀವು ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತಾರೆ. ಚುಳುಕು ಅಂತಂದರೆ ಮಿನಿಯೇಚರ್ ಫಾರ್ಮ್ ಆಫ್ ದ ಹೋಲ್ ಯೂನಿವರ್ಸಲ್ ಚೈತನ್ಯ, ಏನೇ ಯೂನಿವರ್ಸಲ್ ಸೋಲ್ ಅಂತ ಕರಿಬಹುದು. ಅಂದರೆ ಚಿಕ್ಕ ಗಾತ್ರದಲ್ಲಿ ಇಡೀ ವಿಶ್ವವನ್ನೇ ತನ್ನಲ್ಲಿ ಗರ್ಭೀಕರಿಸಿಕೊಂಡು ಒಂದು ಚಿಕ್ಕ ಗಾತ್ರದಲ್ಲಿ ನಮ್ಮ ಕರಸ್ಥಲಕ್ಕೆ ಬಂದೈತಲ್ಲ, ಇದಕ್ಕೆ ಚುಳುಕು ಅಂತ ಕರೆದಾರ ಅಪ್ಪ ಬಸವಣ್ಣನವರು. ಕೂಡಲ ಸಂಗಮ ದೇವ, ಎನ್ನ ಕರಸ್ಥಲಕ್ಕೆ ಚುಳುಕಾಗಿ ಬಂದಿರಿ. ಸೊ ವಿಶ್ವ ಚೈತನ್ಯ ಮಹಾಲಿಂಗ ಸ್ವರೂಪದಲ್ಲಿದ್ದರೆ ಅಂತರಂಗದಲ್ಲಿ ಇರುವಂತಹ ಚಿಲ್ಲಿಂಗ ಚೈತನ್ಯ, ಈ ಚಿಲ್ಲಿಂಗ ಚೈತನ್ಯವನ್ನು ಇಂಬಿಟ್ಟುಕೊಂಡು ಇಡೀ ಮಹಾಲಿಂಗವೇ ನಮ್ಮ ಕರಸ್ಥಲಕ್ಕೆ ಬಂದಿರೋದರಿಂದ ಇದಕ್ಕೆ ಶರಣರು ಇಷ್ಟಲಿಂಗ ಅಂತ ಕರೆದರು. ಇಂತಪ್ಪ ಇಷ್ಟಲಿಂಗ ಸ್ಥೂಲ ತನುವಿಗೆ ಬಂದಾಗ ಇಷ್ಟಲಿಂಗ ಅನಿಸ್ಕೊಳ್ತು. ಅದೇ ಸೂಕ್ಷ್ಮ ತನುವನ್ನು ವೇದಿಸಿದಾಗ ಪ್ರಾಣಲಿಂಗ ಅನಿಸಿಕೊಂಡದ. ಅದೇ ಭಾವತನುವಿಗೆ ವೇದಿಸಿದಾಗ ಭಾವಲಿಂಗ ಅಂತ ಅನಿಸಿಕೊಂಡದ. ಒಂದೇ ಪರವಸ್ತು, ಅದು ಒಂದೇ ವಸ್ತು, ಒಂದೇ ಪರಮ ಚೈತನ್ಯ. ಆ ಪರಮ ಚೈತನ್ಯದ ಚಿದಂಶಕ್ಕೆ, ಪರಮ ಚೈತನ್ಯಕ್ಕೆ ಪರಮಾತ್ಮ ಅಂತ ಕರೆದ್ರೆ, ಆ ಪರಮ ಚೈತನ್ಯದ ಚಿದಂಶಕ್ಕೆ ಆತ್ಮ ಅಂತ ಕರೆದ್ರು. ಇದು ಆತ್ಮತತ್ವ, ಅದು ಪರಮಾತ್ಮ ತತ್ವ. ಪರಮಾತ್ಮ ತತ್ವ ಮಹಾಲಿಂಗವಾದರೆ ಆತ್ಮತತ್ವ ಚಿಲ್ಲಿಂಗ ಅಂತ ಅನಿಸಿಕೊಂಡದ. ಬ್ರಹ್ಮಾಂಡಗತವಾಗಿ ಇರೋದು ಮಹಾಲಿಂಗ ತತ್ವ, ಪಿಂಡಾಂಡಗತವಾಗಿರೋದು ಚಿಲ್ಲಿಂಗ ತತ್ವ. ಈ ಎರಡರ ಸಂಯೋಗವೇ ನಮ್ಮ ಕರಸ್ಥಲಕ್ಕೆ ಚುಳುಕಾಗಿ ಬಂದಿರುವ ಇಷ್ಟಲಿಂಗ. ಈ ಇಷ್ಟಲಿಂಗ ನಿರಾಕಾರವೂ ಹೌದು, ಸಾಕಾರವೂ ಹೌದು. ಸಾಕಾರ ನಿರಾಕಾರ ಏಕೋದೇವ ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣನವರು ತಮ್ಮ ವಚನದೊಳಗೆ ಹೇಳಿರೋದನ್ನು ನಾವು ಕಾಣ್ತೇವೆ. ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಮಾನವನಲ್ಲಿ ಸ್ಥೂಲ ತನು ಅದ, ಶರಣರ ಪರಿಭಾಷೆಯಲ್ಲಿ ಅದಕ್ಕೆ ತನು ಅಂದರು. ಸೂಕ್ಷ್ಮ ತನು ಅದ, ಅದಕ್ಕೆ ಶರಣರು ಮನ ಅಂತ ಕರೆದ್ರು. ಭಾವ ತನು ಅದ, ಅದಕ್ಕೆ ಶರಣರು ಭಾವ ಅಂತ ಕರೆದ್ರು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಶರಣರು ತನು ಮನ ಭಾವ ಅಂತ ಕರ್ಕೊಂಡಿರೋದ್ರಿಂದ ಈ ತನುವಿಗೆ ಬಂದಿರೋದು ಇಷ್ಟಲಿಂಗ, ಮನಕ್ಕೆ ಬಂದಿರೋದು ಪ್ರಾಣಲಿಂಗ, ಭಾವದಲ್ಲಿ ಬಂದಿರೋದು ಭಾವಲಿಂಗ. ಸೊ ಒಂದೇ ಲಿಂಗ ತತ್ವ ತನು ಮನ ಭಾವಗಳಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವಾಗಿ ಅವಿನಾಭಾವ ಸಂಬಂಧವಾಗಿರೋದರಿಂದ ಇದಕ್ಕೆ ನಾವು ಆಯತ ಸ್ವಾಯತ ಸನ್ನಿಹಿತ ಅಂತ ಶಬ್ದ ಬಳಸ್ತಾರೆ ಶರಣರು ತಮ್ಮ ವಚನಗಳಲ್ಲಿ. ಆಯತ ಅಂದರೆ ತನುವಿಗೆ ಆಯತವಾಗಿ ಬಂದದ,
ಮನದಲ್ಲಿ ಸ್ವಾಯತ್ತವಾಗಿ ಬಂದದ, ಭಾವದಲ್ಲಿ ಸನ್ನಿಹಿತವಾಗಿ ಬಂದದ. ಅದಕ್ಕೆ ಅಲ್ಲಮ ಪ್ರಭುದೇವರು ಇದನ್ನು ಆಯತ ಸ್ವಾಯತ ಸನ್ನಿಹಿತವಾಗಿ ಇಷ್ಟಲಿಂಗವನ್ನು ಕರುಣಿಸಿದ ಗುರು ಬಸವಣ್ಣನವರು ಅನ್ನೋದನ್ನು ತಮ್ಮ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಅಂತ ಹೇಳಿದ್ರು. ಅಂದರೆ ಈ ಇಷ್ಟಲಿಂಗದ ಮೂಲ ಜನಕ ಅಪ್ಪ ಬಸವಣ್ಣನವರಾದುದರಿಂದ ಈ ಧರ್ಮಕ್ಕೆ ಬಸವ ಧರ್ಮ ಅನ್ನುವ ಶಬ್ದವನ್ನೂ ಕೂಡ ಅಲ್ಲಮಾದಿ ಶರಣರು, ವಿಶೇಷವಾಗಿ ಸಿದ್ದರಾಮೇಶ್ವರ ಶರಣರು ತಮ್ಮ ವಚನದಲ್ಲಿ ಬಳಸಿರೋದನ್ನು ನಾವು ಕಾಣ್ತೇವೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನ ಧರ್ಮವಯ್ಯ ಅಂತ ಶಬ್ದ ಬಳಸಿದ್ದಾರೆ. ಹೀಗಾಗಿ ಬಸವ ಧರ್ಮ ಮತ್ತು ಲಿಂಗಾಯತ ಧರ್ಮ, ಲಿಂಗವಂತ ಧರ್ಮ ಈ ಶಬ್ದಗಳು ಪರ್ಯಾಯವಾಚಿ ಶಬ್ದಗಳೇ ಹೊರತು ಇವು ಬೇರೆ ಬೇರೆ ಅಲ್ಲ. ಹಾಗೆ ಶೈವ ಧರ್ಮದಲ್ಲಿ ಅದು ಸಪ್ತಶೈವಗಳಾಗಿ ವಿವಿಧ ಹೆಸರುಗಳಿಂದ ಪ್ರಾಚೀನ ಶೈವ ಧರ್ಮ ಕರೆಯಲ್ಪಟ್ಟಿದೆಯೋ, ಹಾಗೆಯೇ 12ನೇ ಶತಮಾನದ ಬಸವಗುರುವಿನಿಂದ ರೂಪು ಪಡೆದಂತಹ, ಬಸವಗುರುವಿನಿಂದ ಪ್ರಾರಂಭಿಸಲ್ಪಟ್ಟಂತಹ ಇಷ್ಟಲಿಂಗ ಪರಂಪರೆಯ ಈ ಧರ್ಮವೂ ಕೂಡ ಲಿಂಗಾಯತ ಧರ್ಮ, ಲಿಂಗವಂತ ಧರ್ಮ, ಬಸವ ಧರ್ಮ, ಶರಣರ ಒಟ್ಟು ಚಿಂತನದ ಫಲವಾಗಿ ಬಂದಿರೋದರಿಂದ ಶರಣ ಧರ್ಮ ಅನ್ನುವ ಪರ್ಯಾಯ ಶಬ್ದಗಳಿಂದ ಬಳಕೆ ಆಕ್ಕೊಂತ ಬಂದದ. ಇಂತಹ ಧರ್ಮದ ನಿಜಾಚರಣೆಗಳು, ಇದೊಂದು ಸರ್ವತಂತ್ರ ಸ್ವತಂತ್ರ ಧರ್ಮ ಇದೆ. ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ಒಂದು ತತ್ವ ವಿಭಾಗ, ತನ್ನದೇ ಆದ ಒಂದು ಆಚಾರ ವಿಭಾಗ, ಆಚರಣೆಯ ವಿಭಾಗ, ತನ್ನದೇ ಆದ ಒಂದು ಆಧ್ಯಾತ್ಮಿಕ ಅಂತರಂಗ ಸಾಧನೆಯ ಯೋಗ ಪರಂಪರೆಯ ವಿಭಾಗವೂ ಇರ್ತದೆ. ಹೀಗೆ ಇಲ್ಲಿ 12ನೇ ಶತಮಾನದ ಬಸವಗುರು ಪರಂಪರೆಯಲ್ಲಿ ಬಂದಿರುವಂತಹ ಬಸವಗುರು ಪ್ರಣೀತವಾಗಿರುವ ಈ ಬಸವ ಧರ್ಮ, ಲಿಂಗಾಯತ ಧರ್ಮಕ್ಕೂ ಕೂಡ ತನ್ನದೇ ಆದ ಈ 3 ರೀತಿಯ ವಿಭಾಗಗಳಲ್ಲಿ ಇದರ ತತ್ವ, ಸಿದ್ಧಾಂತ, ದರ್ಶನಗಳು ಇರೋದನ್ನು ನಾವು ಕಾಣ್ತೇವೆ. ಸೊ ಇವೆಲ್ಲವೂ ಇವತ್ತು ಇರೋದು ಶರಣರ ವಚನಗಳಲ್ಲಿ. ವಚನ ಸರ್ವತಂತ್ರ ಸ್ವತಂತ್ರವಾಗಿರುವಂತಹ ವಾಂಗ್ಮಯವಾಗ್ಯದ. ವಚನ ದರ್ಶನವೂ ಹೌದು, ವಚನ ಶಾಸ್ತ್ರವೂ ಹೌದು, ವಚನ ಸಿದ್ಧಾಂತವೂ ಹೌದು, ವಚನ ವಾಂಗ್ಮಯವೂ ಹೌದು. ಇತ್ತೀಚಿನ ಒಂದು ಹಿತದ ದೃಷ್ಟಿಯಿಂದ ಸಾಹಿತ್ಯ, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂತಲೂ ಬಳಕೆ ಮಾಡ್ಕೊಂಡು ಬಂದಾರ. ಆದರೆ ವಚನ ಎಲ್ಲವೂ ಹೌದು. ವಚನದಲ್ಲಿ ತತ್ವದರ್ಶನ ಅದ, ವಚನದಲ್ಲಿ ಸಿದ್ಧಾಂತ ಅದ, ವಚನದಲ್ಲಿ ಅನುಭವ ಅದ. ಅದಕ್ಕೆ ನಾವು ವಚನ ಅನ್ನೋದನ್ನು, ವ ಅಂದ್ರೆ ವಚಿಸು, ಚ ಅಂದ್ರೆ ಚರಿಸು, ನ ಅಂದ್ರೆ ನಯನಿಸು. ವಚಿಸೋದು ಅಂದರೆ ತತ್ವಚಿಂತನ, ಚರಿಸೋದು ಅಂದರೆ ಆಚರಣೆಯ ವಿಭಾಗ. ಯಾವ ತತ್ವವನ್ನು ಆಚರಣೆಯಲ್ಲಿ ತರ್ತೇವೆ ಆವಾಗ ಅದು ಸಿದ್ಧಾಂತವಾಗಿ ರೂಪ ತಾಳ್ತದೆ. ಅದೇ ರೀತಿ ಅಂತರಂಗದಲ್ಲಿ ಅನುಭವವನ್ನು ನಾವು ಅನುಭವಿಸಿದಾಗ ಅಲ್ಲಿ ಉಂಟಾಗೋದು ನ ಅಂದರೆ ನಯನಿಸು, ದರ್ಶನ, ಅನುಭವ ದರ್ಶನ. ಹೀಗೆ ಬಸವಾದಿ ಶರಣರ ಅರಿವು, ಆಚಾರ, ಅನುಭವದ ಪ್ರತೀಕವಾಗಿರೋದೇ ವಚನ. ಇಂತಹ ಶರಣರ ವಚನಗಳಲ್ಲಿ ನಿಜಾಚರಣೆಗಳ ಒಂದು ಚಿಂತನವು ಹಾಸುಹೊಕ್ಕಾಗಿರೋದನ್ನು ನಾವು ಕಾಣ್ತೇವೆ.
ಇಲ್ಲಿ ಬಸವಧರ್ಮದ ನಿಜಾಚರಣೆಗಳು 3 ವಿಭಾಗದಲ್ಲಿ ನಾವು ಇವತ್ತು ಕಾಣಬೇಕಾಗ್ತದೆ. ಅರಿವು ಮೊದಲು ಬೇಕು. ಅರಿವು ಇದ್ದಾಗ ಮಾತ್ರ ಆಚರಣೆಗೆ ಅರ್ಥ ಅದ, ಮೌಲಿಕತೆ ಅದ. ಅರಿವಿಲ್ಲದ ಆಚರಣೆ ಅದು ಮೂಢಾಚರಣೆ ಎನಿಸಿಕೊಳ್ತದೆ. ಅದಕ್ಕೆ ಮೊದಲು ನಮಗೆ ಬೇಕಾದುದು ಅರಿವು. ಸೊ ಅರಿವು ಇರುವಂತಹ ವಿಭಾಗಕ್ಕೆ ಅರಿವಿನ ವಿಭಾಗ ಅಂದ್ರೆ ಅದು ತಾತ್ವಿಕ ಚಿಂತನದ ವಿಭಾಗ. ಆ ಅರಿವು ಇದ್ದಾಗ ಮಾತ್ರ ಆಚರಣೆಗೆ ಮಹತ್ವ ಬರ್ತದೆ. ಅದು 2ನೇದು ಆಚರಣೆಯ ವಿಭಾಗ. 3ನೇದು ಅನುಭಾವದ ವಿಭಾಗ. ಅಂದರೆ ಇಲ್ಲಿ ತನು ಮನ ಭಾವಕ್ಕೆ ಅವಿನಾಭಾವವಾಗಿ ಇರೋದು ಅರಿವು, ಆಚಾರ, ಅನುಭಾವ. ಆ ದೃಷ್ಟಿಯಿಂದ ತತ್ವ, ಸಿದ್ಧಾಂತ, ದರ್ಶನಗಳು ಶರಣರ ಈ ಧರ್ಮದಲ್ಲಿ ಅವು ಅಭೇದವಾಗಿದ್ದಾವೆ ಹೊರತು ಅವು ಭಿನ್ನ ಭಿನ್ನವಾಗಿ ಇಲ್ಲ. ನಾವು ಜ್ಞಾನದ ದೃಷ್ಟಿಯಿಂದ ಅರಿತುಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ನಾವು ವಿಭಜನೆಯನ್ನು ಮಾಡಿಕೊಂಡಿದ್ದೀವಿ ಹೊರತು ಅವುಗಳು ಮೂಲತಃ ಅಭೇದವಾಗಿಯೇ ಇದ್ದಾವೆ. ಮೊದಲ ತತ್ವಗಳು ಏನು ಅಂತ ಗೊತ್ತಾದಾಗ, ಅರಿತುಕೊಂಡಾಗ ಆ ತತ್ವಗಳನ್ನು ಯಾವ ರೀತಿ ನಾವು ಆಚರಿಸಬೇಕು ಅಂತ ಗೊತ್ತಾಗ್ತದೆ. ಅದು ನಿಜಾಚರಣೆ. ಅದಕ್ಕೆ ಇಲ್ಲಿ ನಮ್ಮ ತತ್ವಗಳು, ನಮ್ಮ ಧರ್ಮ ತತ್ವಗಳೇನಿದ್ದಾವೆ ಅವು 8 ತನುವಿನಲ್ಲಿ ಇರುವ ನಿರಾಕಾರ ತತ್ವಗಳೇ ಪ್ರಕಟಗೊಳ್ಳೋದರಿಂದ ಅವ್ಯಕ್ತವಾಗಿರೋದು ವ್ಯಕ್ತವಾಗಿ ಪ್ರಕಟ ಆಗ್ತವೆ. ಹೀಗಾಗಿ ಅಂತರಂಗದಲ್ಲಿರುವ ನಿರಾಕಾರವಾಗಿರುವ 8 ತತ್ವಗಳಿಗೆ ಜ್ಞಾನ ಅಷ್ಟಾವರಣಗಳು ಅಂತ ಕರೀತಾರೆ. ಅವು ವ್ಯಕ್ತವಾದಾಗ, ಕ್ರಿಯಾರೂಪಕ್ಕೆ ಬಂದಾಗ ಆ ತತ್ವಗಳಿಗೆ ಕ್ರಿಯಾ ಅಷ್ಟಾವರಣಗಳು ಅಂತ ಕರೀತಾರೆ. ಇವು ಬಸವ ಧರ್ಮದ ಅರ್ಥಾತ್ ಲಿಂಗಾಯತ ಧರ್ಮದ 8 ತತ್ವಗಳು. ಈ ತತ್ವಗಳು ಸಾಮಾನ್ಯವಾಗಿ ನಾವು ಕಂಡುಕೊಳ್ಳೋದು ಗುರು ತತ್ವ, ಲಿಂಗ ತತ್ವ, ಜಂಗಮ ತತ್ವ, ಪಾದೋದಕ ತತ್ವ, ಪ್ರಸಾದ ತತ್ವ, ವಿಭೂತಿ ತತ್ವ, ರುದ್ರಾಕ್ಷಿ ತತ್ವ, ಮಂತ್ರ ತತ್ವ. ಈ 8 ತತ್ವಗಳ ಸ್ವರೂಪಿಯೇ ಲಿಂಗವಂತ ಸದ್ಭಕ್ತ. ಸದ್ಭಕ್ತನ 8 ಸ್ವರೂಪ ಇವು ತತ್ವಗಳು. ಇವು ಅಂತರಂಗದಲ್ಲಿ ಇರೋದರಿಂದ, 8 ತನುಗಳಲ್ಲಿ ಈ ತತ್ವಗಳು ಇರೋದರಿಂದ ಸ್ಥೂಲ ತನುವಿನಲ್ಲಿ ಗುರುತತ್ವ ಇದೆ. ಆನಂತರ ಸೂಕ್ಷ್ಮ ತನುವಿನಲ್ಲಿ ಲಿಂಗ ತತ್ವ ಇದೆ. ಕಾರಣ ತನುವಿನಲ್ಲಿ ಜಂಗಮ ತತ್ವ ಇದೆ. ನಿರ್ಮಲ ತನುವಿನಲ್ಲಿ ಛಿದ್ರಸ ತತ್ವ ಇದೆ, ಪಾದೋದಕ ತತ್ವ. ಆನಂದ ತನುವಿನಲ್ಲಿ ಪ್ರಸಾದ ತತ್ವ ಇದೆ. ಶುದ್ಧ ತನುವಿನಲ್ಲಿ ವಿಭೂತಿ ತತ್ವ ಅದ. ಚಿದ್ರೂಪ ತನುವಿನಲ್ಲಿ ರುದ್ರಾಕ್ಷಿ ತತ್ವ ಅದ. ಚಿನ್ಮಯ ತನುವಿನಲ್ಲಿ ಮಂತ್ರ ತತ್ವ ಅದ. ಈ 8 ತತ್ವಗಳು ಅಂತರಂಗದೊಳಗೆ ಚಿತ್ ಅನ್ನುವಂಥ ಚೈತನ್ಯದೊಂದಿಗೇ ಅವು ಅವ್ಯಕ್ತವಾಗಿದ್ದಾವೆ. ಚಿತ್ ಅಂದರೆ ಚೈತನ್ಯ, ಸತ್ ಅಂದರೆ ಅಸ್ತಿತ್ವ. ಅದಕ್ಕೆ ಸತ್, ಚಿತ್, ಆನಂದ ಶಬ್ದ ಬಳಸ್ತೀವಿ ನೋಡ್ರಿ. ಸತ್ ಅಂದರೆ ಪ್ಯೂರ್ ಎಕ್ಸಿಸ್ಟೆನ್ಸ್, ಚಿತ್ ಅಂತಂದರೆ ಪ್ಯೂರ್ ಕಾನ್ಸಿಯಸ್ನೆಸ್, ಅಂತರಂಗದಲ್ಲಿರುವ ಆ ಪರಮ ಚೈತನ್ಯದ ಪ್ರಜ್ಞೆ. ಅದಕ್ಕೆ ಚಿತ್ ಅಂತ ಶಬ್ದ ಬಳಸ್ತಾರೆ. ಅದಕ್ಕೆ ನಾವು 8 ತನುಗಳಲ್ಲಿ 8 ತತ್ವಗಳು ಹೇಗಿದಾವು ಅಂದರೆ ಚಿದ್ದು ಗುರುವಾಗಿ ಅದ, ಚಿಲ್ಲಿಂಗವಾಗಿ ಅದ, ಚಿಜ್ಜಂಗಮವಾಗಿ ಅದ, ಚಿದ್ರಸವಾಗಿ ಅದ, ಚಿತ್ ಪ್ರಸಾದವಾಗಿ ಅದ, ಚಿದ್ ವಿಭೂತಿಯಾಗಿ ಅದ, ಚಿದ್ರುದ್ರಾಕ್ಷಿಯಾಗಿ ಅದ, ಚಿನ್ಮಂತ್ರವಾಗಿ ಅದ. ಸೊ 8 ತತ್ವಗಳು ಅಂತರಂಗದಲ್ಲಿ ನಿರಾಕಾರವಾಗಿ 8 ತನುಗಳಲ್ಲಿ ಅವು ಅವ್ಯಕ್ತವಾಗಿ ಇದ್ದಾವೆ. ಪ್ರತಿಯೊಬ್ಬರ ತನುವಿನೊಳಗೆ
ಅಂತರಂಗದಲ್ಲಿಯೂ ಕೂಡ ಅಷ್ಟಮದಗಳಿದ್ದಾವೆ, ಬಹಿರಂಗದಲ್ಲಿಯೂ ಅಷ್ಟಮದಗಳಿದ್ದಾವೆ. ಅಂತರಂಗದ ಅಷ್ಟಮದಗಳನ್ನು ನಿರಸನಗೈಯಲು ಸುಗವೇ 8 ತತ್ವಗಳು ಅಂತರಂಗದಲ್ಲಿ ಜ್ಞಾನಾತ್ಮಕವಾಗಿ ಅದಾವೆ. ಅವು ಕ್ರಿಯಾತ್ಮಕವಾಗಿ ಹೊರಹೊಮ್ಮಿದಾಗ, ಭಕ್ತಾಂಗನಲ್ಲಿ ಪ್ರಕಟವಾದಾಗ ಬಹಿರಂಗದ ಅಷ್ಟಮದಗಳನ್ನು ನಿರಸನಗೈಯಲು ಸುಗವೇ ಈ 8 ಅಷ್ಟಾವರಣ ತತ್ವಗಳು ಕ್ರಿಯಾರೂಪಕ್ಕೆ ಬಂದು ಜ್ಞಾನಾತ್ಮಕವಾಗಿರುವ 8 ತತ್ವಗಳು ಕ್ರಿಯಾತ್ಮಕವಾಗಿ ಭಕ್ತಾಂಗನಲ್ಲಿ ಪ್ರಕಟಗೊಳ್ಳೋದರಿಂದ ಅಷ್ಟಾವರಣ ತತ್ವಗಳು ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಳ್ತವೆ. ಈ 8 ತತ್ವಗಳನ್ನು ಸಂಕ್ಷಿಪ್ತದಲ್ಲಿ ನೋಡೋದಾದರೆ, ಗುರುತತ್ವ ಅಂದರೆ ನಮ್ಮಂತರಂಗದಲ್ಲಿರುವ ಅರಿವು, ಆ ಅರಿವೇ ಗುರುವಾಗಿ ಹೊರಹೊಮ್ಮುತ್ತದೆ. ಅದೇ ರೀತಿಯಾಗಿ ನಮ್ಮಂತರಂಗದಲ್ಲಿರುವ ಚಿಲ್ಲಿಂಗ ಚೈತನ್ಯವೇ ಇಷ್ಟಲಿಂಗವಾಗಿ ಹೊರಹೊಮ್ಮುತ್ತದೆ. ನಮ್ಮಂತರಂಗದಲ್ಲಿರುವ ಚಿದ್ಭಾವ ಏನದ ಜಂಗಮ ತತ್ವವಾಗಿ ಹೊರಹೊಮ್ಮುತ್ತದೆ. ಅದೇ ರೀತಿ ನಮ್ಮ ಅಂತರಂಗದಲ್ಲಿರುವ ಚಿದ್ರಸವೇ ಬಹಿರಂಗದಲ್ಲಿ ಪಾದೋದಕವಾಗಿ ಹೊರಹೊಮ್ಮುತ್ತದೆ. ಅಂತರಂಗದ ಚಿತ್ಪ್ರಸಾದವೇ ಬಹಿರಂಗದಲ್ಲಿ ಪ್ರಸಾದ ತತ್ವವಾಗಿ ಹೊರಹೊಮ್ಮುತ್ತದೆ. ಅಂತರಂಗದಲ್ಲಿರುವ ಚಿದ್ವಿಭೂತಿ ಬೆಳಗುವುದು, ಆ ಚಿದ್ವಿಭೂತಿಯೇ ಬಹಿರಂಗದಲ್ಲಿ ವಿಭೂತಿ ತತ್ವವಾಗ್ಯದ. ಅಂತರಂಗದಲ್ಲಿರುವ ಚಿದ್ರುದ್ರಾಕ್ಷಿ ಅದು ಮೈಯೆಲ್ಲ ಕಣ್ಣಾಗಿರ್ತದೆ. ಅಂತಹ ಅರಿವಿನ ನೇತ್ರ ಏನದ ಅದು ಚಿದ್ರುದ್ರಾಕ್ಷಿಯಾಗಿ ಹೊರಹೊಮ್ಮುತ್ತದೆ. ಅಂತರಂಗದಲ್ಲಿರುವ ಚಿನ್ನ ಮಂತ್ರ, ಮಂತ್ರ ಅಂದರೆ ಚೈತನ್ಯದ ಮೂಲ ಪ್ರಣವಾಕ್ಷರಗಳು, ಅವಕ್ಕೆ ಚಿನ್ಮಂತ್ರ ಅಂತ ಕರೀತಾರೆ. ಚಿನ್ನಾದ ಚಿದ್ಬಿಂದು ಚಿತ್ಕಲೆಗೆ ಮೂಲವಾಗಿರುವ ಪ್ರಣವಾಕ್ಷರಗಳು ಬಕಾರ ಸಕಾರ ವಕಾರ. ಅದಕ್ಕೆ ನಮ್ಮ ಅಂತರಂಗದ ಮೂಲ ಮಂತ್ರ ಯಾವುದು ಅಂದ್ರೆ ಬಸವ. ಆ ಚಿನ್ನಾದ ಚಿದ್ಬಿಂದು ಚಿತ್ಕಲಾ ಸ್ವರೂಪವಾಗಿರುವ ಬಸವ ಅನ್ನುವ ಮೂಲ ಪ್ರಣವಾಕ್ಷರಗಳಿಂದನೇ ನಾದಬಿಂದು ಕಲೆಗಳು ಹೊರಹೊಮ್ಮಿರೋದ್ರಿಂದ ಆ ನಾದಬಿಂದು ಕಲೆಗಳಿಗೆ ಅಕಾರ ಉಕಾರ ಮಕಾರ ಮೂಲಾಕ್ಷರಗಳಾಗಿ ಹೊರಬಂದು ಅವುಗಳ ಸಂಯೋಗವೇ ಓಂಕಾರವಾಗಿ ಹೊರಹೊಮ್ಮಿ ಆ ನಂತರ ನಮ ಶಿವಾಯ ಅನ್ನುವಂತಹ ಪ್ರಣವಾಕ್ಷರಗಳು ಹೊರಹೊಮ್ಮಿರೋದ್ರಿಂದ ನಮ್ಮ ಮಂತ್ರ ಬಸವ ಓಂ ನಮಃ ಶಿವಾಯ. ಇದು ನಮ್ಮ ತತ್ವದ ಮಂತ್ರ. ಈ ಒಂದು ಮಂತ್ರ ಸ್ವರೂಪಿಯೇ ಸದ್ಭಕ್ತನಾಗಿರ್ತಾನೆ. ಇಂತಹ 8 ತತ್ವಗಳನ್ನು ಅಂಗವಿಸಿಕೊಂಡಿರುವ ಆತನೇ ಲಿಂಗವಂತ, ಲಿಂಗಾಯತ, ಸದ್ಭಕ್ತ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಈ 8 ತತ್ವಗಳನ್ನು ಅರಿತುಕೊಂಡು ನಂತರ ನಾವು ಆಚರಣೆಗೆ ಬರಬೇಕಲ್ಲ. ಅರಿವಿಲ್ಲದೆ ಹೋದರೆ ಆಚರಣೆ ಅದು ಕಂದಾಚಾರವಾಗ್ತದೆ, ಮೂಢಾಚಾರವಾಗ್ತದೆ, ಶುಷ್ಕಾಚಾರ ಅನಿಸ್ಕೊಳ್ತದೆ. ಅದಕ್ಕೆ ಅರಿವಿನಿಂದ ನಾವು ಆಚರಣೆ ತೊಡಗಬೇಕು. ಹಾಗಾದ್ರೆ ನಮ್ಮ ಆಚರಣೆಯ ವಿಭಾಗದಲ್ಲಿ ಇರೋದು 5 ಆಚಾರಗಳು: ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಪ್ರತಿಯೊಬ್ಬ ಲಿಂಗವಂತ ಸದ್ಭಕ್ತ ಈ 5 ಆಚಾರಗಳನ್ನು ಪ್ರಾಣಸ್ವರೂಪವಾಗಿ ಕಂಡು ಆಚರಣೆ ಮಾಡಬೇಕು. ಒಂದನೇದು ನಮ್ಮ ಚನ್ನಬಸವಣ್ಣನವರು ಹೇಳುವಂತೆ 5 ಆಚರಣೆಗಳ ಒಂದು ಸಂಕ್ಷಿಪ್ತ ಒಂದು ದರ್ಶನ, ಒಂದು ಸ್ವರೂಪವನ್ನು ತಮ್ಮ ಒಂದೇ ವಚನದಲ್ಲಿ ಚನ್ನಬಸವಣ್ಣವರು ಹೇಳಿರೋದನ್ನು ನಾವು ಕಾಣ್ತೇವೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ ಇಂತಿ ಪಂಚಾಚಾರದ ಆಚರಣೆ ಎಂತೆಂದಡೆ ಲಿಂಗವನಲ್ಲದೆ ಅನ್ಯವನು ಅರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದು ಸದಾಚಾರ. ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣ ಆಶ್ರಮವನ್ನರಸದೆ
ಅವರೊಕ್ಕುದ ಕೊಂಬುದು ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದು ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದ ನಿಕ್ಕಿ ಸಲಹಯ್ಯ ಕೂಡಲ ಚನ್ನಸಂಗಮ ದೇವ. ಅಂದರೆ ಇಲ್ಲಿ ಚನ್ನಬಸವಣ್ಣನವರು ಆಚರಣೆಗಳು ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಬಸವ ಧರ್ಮದ ಅರ್ಥಾತ್ ಲಿಂಗಾಯತ ಧರ್ಮದ ನಿಜಾಚರಣೆಗಳು ತತ್ವ ಮೊದಲು ತಿಳ್ಕೊಂಡ ಬಳಿಕ ಆ ತತ್ವಕ್ಕೆ ಚ್ಯುತಿ ಬಾರದಂತೆ ಆ ತತ್ವದ ತಳಹದಿಯ ಮೇಲೆ ನಮ್ಮ ಆಚರಣೆಗಳು ನಡಿಬೇಕು. ಹಾಗಾದ್ರೆ ನಮ್ಮದು ಆಚರಣೆ ಹೇಗಿರಬೇಕು? ಲಿಂಗಾಚಾರ ಅಂದರೆ ಇಷ್ಟಲಿಂಗದ ಆಚರಣೆಯಲ್ಲಿ ನಾವು ಸದಾ ನಿರತರಾಗಿರಬೇಕು. ಲಿಂಗದ ಆಚರಣೆ ಅಂತಂದ್ರೇನು? ವಿಶ್ವವನ್ನೇ ಗರ್ಭೀಕರಿಸಿಕೊಂಡು ಚುಳುಕಾಗಿ ಬಂದಿರುವ ಇಷ್ಟಲಿಂಗವನಲ್ಲದೆ ಅನ್ಯವನು ಅರಿಯದಿಹುದೇ ಲಿಂಗಾಚಾರ. ಅಂದರೆ ನಾವು ಇಷ್ಟಲಿಂಗ ಪೂಜೆ ಏನು ಮಾಡ್ಕೊಂತೀವಿ, ಇಷ್ಟಲಿಂಗ ಪೂಜಕರು ಇಡೀ ವಿಶ್ವ ಚೈತನ್ಯದ ಪೂಜಕರು ನಾವು. ಬಿಡಿ ಬಿಡಿಯಾಗಿ ದೈವಂಗಳನ್ನು ಕಲ್ಪಿಸಿಕೊಂಡು ಪೂಜೆ ಮಾಡಿಸೋದಕ್ಕಿಂತ ಇಡಿಯಾಗಿಯೇ ವಿಶ್ವ ಚೈತನ್ಯವನ್ನು ಲಿಂಗ ಮಧ್ಯೆ ಜಗತ್ಸರ್ವಂ ಎನ್ನುವಂತೆ ನಮ್ಮ ಕರದಿಷ್ಟ ಲಿಂಗದೊಳಗೆ ಇಡೀ ವಿಶ್ವ ಚೈತನ್ಯವೇ ವಿಶ್ವಸ್ವರೂಪವೇ ಚುಳುಕಾಗಿ ಬಂದಿರೋದರಿಂದ ಇದು ಒಂದನ್ನು ನಾವು ಪೂಜೆ ಮಾಡಿಕೊಂಡ್ರೆ ಇಡೀ ವಿಶ್ವವನ್ನೇ ಪೂಜೆ ಮಾಡಿಕೊಂಡಂತೆ. ಬಿಡಿಯಾಗಿ ಮಾಡೋದಲ್ಲ, ಇಡಿಯಾಗಿ ಪೂಜೆ ಮಾಡಿಕೊಳ್ಳೋದು. ಅದಕ್ಕೆ ಲಿಂಗಾಚಾರದ ಆಚರಣೆ ಪ್ರತಿಯೊಬ್ಬ ಲಿಂಗವಂತ ಸದ್ಭಕ್ತನ ಪ್ರಾಣಸ್ವರೂಪವಾಗಿರಬೇಕು. ಇನ್ನು ಲಿಂಗ ಪೂಜೆಯ ಜೊತೆಗೆ ಸತ್ಯಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ, ಭಕ್ತಿಯಿಂದ ದಾಸೋಹಗೈಯುತ್ತಾ ಪ್ರಸಾದ ಆರೋಗಣೆ ಇದನ್ನು ಮಾಡೋದಕ್ಕೆ ಸದ್ಭಕ್ತನ ಎರಡನೆಯ ಆಚಾರ ಸದಾಚಾರ. ಇನ್ನು ಸದ್ಭಕ್ತನ ಮೂರನೆಯ ಆಚಾರ ಅಂದ್ರೆ ಶಿವಭಕ್ತರಲ್ಲಿ ಪಂಚಭೇದಗಳನ್ನು ಎಣಿಸಬಾರ್ದು. ಕುಲಭೇದ, ಗೋತ್ರಭೇದ, ಜಾತಿಭೇದ, ವರ್ಣಭೇದ, ಆಶ್ರಮ ಭೇದ. ಅಂದರೆ ಇಲ್ಲಿ 5 ಪ್ರಕಾರದ ಭೇದಗಳಿಂದ ಬಸವಾದಿ ಶರಣರ ಪೂರ್ವದಲ್ಲಿ ಭಾರತದ ಧರ್ಮ, ಸಮಾಜ, ಕುಟುಂಬ ವ್ಯವಸ್ಥೆಗಳೆಲ್ಲ ಛಿದ್ರ ವಿಚ್ಛಿದ್ರವಾಗಿ ಹೋಗಿತ್ತು. ಭೇದ ಸಂಸ್ಕೃತಿಯೇ ಎಲ್ಲೆಡೆಯಲ್ಲಿ ಸಾಗಿ ಬಂದಿತ್ತು. ಭೇದ ಸಂಸ್ಕೃತಿಯಿಂದಾಗಿ ಮೇಲು ಕೀಳು, ಉಚ್ಚ ನೀಚ, ಸ್ಪೃಶ್ಯ ಅಸ್ಪೃಶ್ಯ ಎಂಬ ಹಲವಾರು ಪ್ರಕಾರದ ದೋಷಗಳು ಸಾಗಿ ಬಂದಿದ್ದು. ಇದೆಲ್ಲವನ್ನು ಕಂಡಂತಹ ಅಪ್ಪ ಬಸವಣ್ಣನವರು ಸಮಾನತೆಯ, ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟುವ ಉದ್ದೇಶದಿಂದ ಧರ್ಮ, ಸಮಾಜ, ಸಂಸ್ಕೃತಿಯನ್ನು ಸಮಾನತೆಯ ತಳಹದಿಯ ಮೇಲೆ ರೂಪಿಸಬೇಕಾದುದರಿಂದ ಈ ಮೂರನೆಯ ಆಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಾರೆ. ಶಿವಾಚಾರ ಅಂದರೆ ಶಿವಭಕ್ತರಲ್ಲಿ ಯಾವ ಭೇದವನ್ನು ಎಣಿಸಬಾರದು. ಉಡುವುದು ಉಡುವುದು, ಉಂಬುದು ಉಡುವುದು, ಕೊಂಬುದು ಕೊಡುವುದು, ಈ ಆಚರಣೆ ನಿರಂತರವಾಗಿ ಮುಂದುವರಿಬೇಕು ಅನ್ನೋದನ್ನು ಹೇಳೋದು ಇದು ಶಿವಾಚಾರ. ಇನ್ನು 4ನೆಯ ಆಚರಣೆ ಗಣಾಚಾರ. ಈ ಗಣಾಚಾರಕ್ಕಷ್ಟೇ ಮಹತ್ವ ಕೊಟ್ಟಾರ ನಮ್ಮ ಶರಣರು. ಗಣಾಚಾರ ಅಂತಂದ್ರೆ ಗಣ ಅಂದ್ರೆ ಸಮೂಹ ಒಂದು ಅರ್ಥ, ಗಣ ಅಂದ್ರೆ ಅನುಭಾವಿ, ಜ್ಞಾನಿ, ಶರಣ ಅಂತಲೂ ಒಂದು ಅರ್ಥ ಇದೆ. ಹೀಗಾಗಿ ಒಗ್ಗಟ್ಟಾಗಿ ಯಾವುದೇ ರೀತಿಯ ತಾತ್ವಿಕ ಮತ್ತು ಭೌತಿಕವಾದ ಯಾವುದೇ ಅಡ್ಡಿ ಆತಂಕಗಳು ಬಂದಾಗ ಅವುಗಳನ್ನು ಎದುರಿಸಬೇಕು. ಅದು ಗಣಾಚಾರ ತತ್ವ. ಗಣಾಚಾರ ತತ್ವ ತಾತ್ವಿಕ ಹಿನ್ನೆಲೆಯ ಪ್ರತಿಭಟನೆಯೇ ಹೊರತು ರಾಗದ್ವೇಷಗಳಿಂದ ಕೂಡಿದ ಪ್ರತೀಕಾರ ಅಲ್ಲ. ಪ್ರತೀಕಾರದಲ್ಲಿ ರಾಗದ್ವೇಷಗಳಿದೆ, ಹಿಂಸೆ ಇದೆ. ಆದರೆ ಇಲ್ಲಿ
ಗಣಾಚಾರ ತತ್ವ ಇದು ಪ್ರತೀಕಾರ ತತ್ವ ಅಲ್ಲ, ಇದು ತಾತ್ವಿಕ ಹಿನ್ನೆಲೆಯಲ್ಲಿ ಇರುವ ಪ್ರತಿಭಟನೆ, ಅನ್ಯಾಯದ ವಿರುದ್ಧ ಹೋರಾಟ. ಆ ದೃಷ್ಟಿಯಿಂದ ಗಣಾಚಾರ ತತ್ವ ಅದೂ ಕೂಡ ಸದ್ಭಕ್ತನಿಗೆ ಪ್ರಾಣಸ್ವರೂಪವಾಗಿರಬೇಕು. ಈ ಆಚರಣೆ ಅಹಂಕಾರದಿಂದ ಮಾಡಬಾರ್ದಾತ, ನಿರಹಂಕಾರಿಯಾಗಿ ಸದುವಿನಯದಿಂದ ಈ ಆಚರಣೆಗಳನ್ನು ಮಾಡಬೇಕು ಅನ್ನೋದಕ್ಕೆ 5ನೆಯ ಆಚಾರ ಭೃತ್ಯಾಚಾರ ಅಂತ ಕರ್ಕೊಂಡು ಬಂದ. ಭೃತ್ಯಾಚಾರವು ಅಷ್ಟೇ ಮಹತ್ವದ್ದು. ಭೃತ್ಯ ಅಂತಂದರೆ ಸದುವಿನಯ ಸದಾಚರಣೆಯ ಸದ್ಭಕ್ತನ ಒಂದು ಅವಸ್ಥೆ, ಅದು ಕಿಂಕರ ಸ್ವಭಾವ. ಸೊ ಕಿಂಕರ ಭಾವದಲ್ಲಿ ಇಡೀ ವ್ಯಷ್ಟಿ ಶಂಕರ ಸ್ವಭಾವ. ಅದು ವ್ಯಕ್ತಿ ಸಮಾಜವನ್ನು ದೊಡ್ಡದಾಗಿ ಕಾಣಬೇಕು, ವ್ಯಷ್ಟಿ ಸಮಷ್ಟಿ ದೊಡ್ಡದು ಅಂತ ಭಾವಿಸಿಕೊಳ್ಬೇಕು. ಈ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎನಗಿಂತ ಕಿರಿಯರಿಲ್ಲ ಅನ್ನುವ ಭಾವ ಅಪ್ಪ ಬಸವಣ್ಣನವರ ವಚನದಲ್ಲಿ ನಾವು ಕಾಣ್ತೇವೆ. ಆ ಭಾವ ಪ್ರತಿಯೊಬ್ಬ ಲಿಂಗಭಕ್ತನಿಗೂ ಅಂಗವಿಸಿಕೊಂಡಿರಬೇಕು, ಅವನು ಆಚರಣೆಯಲ್ಲಿ ತಂದಿರಬೇಕು. ಹೀಗೆ ಭೃತ್ಯಾಚಾರ, ಗಣಾಚಾರ, ಶಿವಾಚಾರ, ಸದಾಚಾರ, ಲಿಂಗಾಚಾರ. ಸೊ ಈ ರೀತಿಯಾಗಿ 5 ಆಚಾರಗಳನ್ನು ಅವಿನಾಭಾವವಾಗಿ ಆಚರಿಸುವ ಸದ್ಭಕ್ತನಿಗೆ ಈ 5 ಆಚಾರಗಳು ಪ್ರಾಣಸ್ವರೂಪವಾಗಿರೋದರಿಂದ ಅಷ್ಟಾವರಣ ಅಂಗವಾದರೆ ಪಂಚ ಆಚಾರಗಳು ಪ್ರಾಣಸ್ವರೂಪ. ಇನ್ನು ಅಧ್ಯಾತ್ಮ ವಿಭಾಗದೊಳಗೆ ಷಟ್ಸ್ಥಲ ದರ್ಶನವನ್ನು ಶರಣರು ತಮ್ಮ ವಚನದೊಳಗೆ ಹೇಳಿರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಈ ಒಂದು ಷಟ್ಸ್ಥಲ ದರ್ಶನದಲ್ಲಿ ನಾವು ಕಾಣುವಂಥ ಅಂಶ ಏನು ಅಂತಂದರೆ, ಇಲ್ಲಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಲಿಂಗ ಪೂಜೆ ವ್ಯವಸ್ಥೆ ಏನದ, ಇಲ್ಲಿ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ. ಏಕಕಾಲಕ್ಕೆ ನಮ್ಮ ಇಷ್ಟಲಿಂಗದ ಒಂದು ಸಾಧನೆ ಏನದ, ಇದಕ್ಕೆ ನಾವು ಆಧ್ಯಾತ್ಮಿಕ ಸಾಧನೆ ಅಂತೀವಿ. ಅಂದರೆ ಸ್ಪಿರಿಚುವಲ್ ಅಟೈನ್ಮೆಂಟ್. ಈ ಒಂದು ಆತ್ಮಿಕ ವಿಕಾಸ ಏನದ, ಇದು ಅಂತರಂಗದಲ್ಲಿರುವ ಚಿಲ್ಲಿಂಗ ತತ್ವದ ವಿಕಾಸಕ್ಕೋಂತ ಹೋಗ್ತದೆ. ಅಂತರಂಗದ ಚಿಲ್ಲಿಂಗದ ಅವ್ಯಕ್ತವಾಗಿರುವ ಚಿಲ್ಲಿಂಗದ ವ್ಯಕ್ತ ಸ್ವರೂಪವೇ ಇಷ್ಟಲಿಂಗವಾಗಿರೋದರಿಂದ ಈ ಇಷ್ಟಲಿಂಗದ ಅರ್ಚನೆ, ನಿರೀಕ್ಷಣೆ ಮತ್ತು ಲಿಂಗ ಧ್ಯಾನದ ಮೂಲಕ ಇಲ್ಲಿ ವಿಕಾಸಕ್ಕೋಂತ ಹೋಗ್ತದೆ. ಈ ಲಿಂಗಾರ್ಚನೆ ಅನ್ನೋದು ಇಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿಯೂ ಕಾಣ್ತೇವೆ. ಈ ಷಡಂಗದೊಳಗೆ ಷಡ್ಲಿಂಗೋಪಾಸನೆಯ ಅವಿನಾಭಾವ ಸಂಬಂಧ ಇದೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇವು 6 ಭಕ್ತನ ಅಂಗನ ಅವಸ್ಥೆಗಳು. ಅದಕ್ಕೆ ಇವಕ್ಕೆ ಷಡಂಗ ಅಂತ ಕರೆದಿದ್ದಾರೆ. ಪರಿಶುದ್ಧವಾದಂತಹ ಅಂಗ ಅದು 6 ಅವಸ್ಥೆಗಳನ್ನು ತಾಳ್ತದೆ. ಭಕ್ತಾಂಗ, ಮಹೇಶಾಂಗ, ಪ್ರಸಾದಿ ಅಂಗ, ಪ್ರಾಣಲಿಂಗಾಂಗ, ಶರಣಾಂಗ, ಐಕ್ಯಾಂಗ. ಈ 6 ಅಂಗಗಳಲ್ಲಿ ಇಷ್ಟಲಿಂಗವೇ 6 ಲಿಂಗ ಸ್ವರೂಪವಾಗಿ ವ್ಯಕ್ತ ಆಗ್ತದೆ. ಭಕ್ತಾಂಗದಲ್ಲಿ ಆಚಾರಲಿಂಗವಾಗಿ ಬರ್ತದೆ. ಹೀಗೆ ಪ್ರತಿಯೊಂದೂ ಕೂಡ ಮಹೇಶ ಅಂಗದಲ್ಲಿ ಗುರುಲಿಂಗವಾಗಿ ಬರ್ತದೆ, ಭಕ್ತಾಂಗದಲ್ಲಿ ಆಚಾರಲಿಂಗ, ಮಹೇಶಾಂಗದಲ್ಲಿ ಗುರುಲಿಂಗವಾಗಿ ಬರ್ತದೆ. ಅದೇ ರೀತಿಯಾಗಿ ಪ್ರಸಾದಿ ಅಂಗದಲ್ಲಿ ಶಿವಲಿಂಗವಾಗಿ, ಪ್ರಾಣಲಿಂಗಿ ಸ್ಥಳದಲ್ಲಿ ಜಂಗಮಲಿಂಗವಾಗಿ, ಶರಣ ಸ್ಥಳದಲ್ಲಿ ಪ್ರಸಾದಲಿಂಗವಾಗಿ, ಐಕ್ಯ ಸ್ಥಳದಲ್ಲಿ ಮಹಾಲಿಂಗವಾಗಿ. ಈ ಅಂಗ ಮತ್ತು ಲಿಂಗ ಇವು ಎರಡೂ 6 ಅಂಗಗಳು, 6 ಲಿಂಗಗಳು. ಅಂಗ ಒಂದೇ ಭಕ್ತಾಂಗ, ಆದರೆ ಅದು ಭಕ್ತಾಂಗ ಹೇಗೆ 6 ಷಡಂಗವಾಗ್ತದೋ ಲಿಂಗವು ಒಂದೇ, ಅದು ಕೂಡ 6 ಲಿಂಗವಾಗಿ ಪರಿವರ್ತನೆಗೊಳ್ಳುತ್ತದೆ. ಪ್ರತಿಯೊಂದು ಅಂತರಂಗದ ಸಾಧನೆಯಲ್ಲಿ ಅವಿನಾಭಾವವಾಗಿ ಬೆಸುಗೆ ಹಾಕೋದು ಯಾವುದು ಅಂದರೆ ಷಡ್ ಭಕ್ತಿ. ಭಕ್ತಾಂಗ ಆಚಾರಲಿಂಗಕ್ಕೂ ಅವಿನಾಭಾವ ಸಂಬಂಧವನ್ನು, ಸಮರಸತನವನ್ನು ತರದು ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಈ ರೀತಿಯಾಗಿ ಅನುಭವ ಭಕ್ತಿ,
ಆನಂದ ಭಕ್ತಿ, ಸಮರಸ ಭಕ್ತಿ. ಆ ರಂಗಗಳಲ್ಲಿ 6 ಭಕ್ತಿಗಳು 6 ಪ್ರಕಾರದ ಲಿಂಗ ಅಂಗಗಳನ್ನು ಸಮರಸಗೊಳಿಸೋದ್ರಿಂದ ಇದು ಅಂತರಂಗದಲ್ಲಿ ಆನುಭಾವಿಕ ನೆಲೆಯಲ್ಲಿ ಸದ್ಭಕ್ತ ಅನುಭವಿಸುವ ಪರಮಾನಂದದ ನಿಜ ಸುಖ. ಸೊ ಇದು ಈ ರೀತಿಯಾಗಿ ಬಸವ ಧರ್ಮದ, ಲಿಂಗಾಯತ ಧರ್ಮದ 3 ವಿಭಾಗಗಳಲ್ಲಿ ಒಂದು ದರ್ಶನವನ್ನೇ ನಾವು ಕಾಣ್ತೇವೆ. ತತ್ವ ವಿಭಾಗದಲ್ಲಿ ಧರ್ಮತತ್ವಗಳು, ಆಚರಣೆಯ ವಿಭಾಗದಲ್ಲಿ ಆ ತತ್ವದ ಸಹಜಾಚರಣೆ ಹೇಗಿರಬೇಕು ಅನ್ನೋದು ಹೇಳಿದ್ರೆ, ಷಟ್ಸ್ಥಲ ವಿಭಾಗದೊಳಗೆ ಅಂತರಂಗದಲ್ಲಿ ಲಿಂಗವಂತ ಸದ್ಭಕ್ತನ ಯೋಗ ದರ್ಶನವೇ ಅದ. ಇದಕ್ಕೆ ತ್ರಾಟಕ ಯೋಗ ಅಂತೀವಿ, ಅನಿಮಿಷ ಯೋಗ ಅಂತ. ಅನಿಮಿಷ ದೃಷ್ಟಿಯಿಂದ ಲಿಂಗ ನಿರೀಕ್ಷಣೆ ಮಾಡೋದ್ರಿಂದ ಅನಿಮಿಷ ಯೋಗ ಅಂತಲೂ ಶಬ್ದ ಕರ್ಕೊಂಡು ಬಂದಾರ. ಅದಕ್ಕೆ ಇದು ವಾಸ್ತವಿಕವಾಗಿ ಪರಂಪರೆಯ ದೃಷ್ಟಿಯಿಂದ ಶಿವಯೋಗ ಅಂದರೆ ಶಿವ ಶಬ್ದ ಪರಶಿವ ತತ್ವದ ಹಿನ್ನೆಲೆಯಲ್ಲಿ ಶರಣರು ಬಳಕೆ ಮಾಡ್ಯಾರ. ಐತಿಹಾಸಿಕ ಶಿವ ಶಬ್ದವೂ ಇದೆ, ಪೌರಾಣಿಕ ಶಿವ ಶಬ್ದದ ಬಳಕೆಯೂ ಅದ, ತಾತ್ವಿಕವಾದ ಪರಶಿವ ತತ್ವದ ಶಬ್ದದ ಬಳಕೆಯೂ ಅದ. ಆ ಪರಶಿವ ತತ್ವವೇ ಇಲ್ಲಿ ಯೋಗದ ಹಿನ್ನೆಲೆಯಲ್ಲಿ ಬಳಕೆ ಆಗ್ಯದ. ಅದು ನಮ್ಮ ಶರಣರು ಈ ಯೋಗಕ್ಕೆ ಬಸವ ನಿಜ ಯೋಗ ಅಂತಲೂ ಕರ್ಕೊಂಡು ಬಂದಿದ್ದಾರೆ. ಸೊ ಇದು ತಾತ್ವಿಕ ಆಚಾರ ವಿಭಾಗದಿಂದ ಆಧ್ಯಾತ್ಮಿಕ ವಿಭಾಗ ಅವಿನಾಭಾವವಾಗಿ ನಿರಂತರವಾಗಿ ನಡೆಯೋದರಿಂದ ಲಿಂಗವಂತ ಸದ್ಭಕ್ತನ ನಿಜಾಚರಣೆಯ ವ್ಯವಸ್ಥೆ. ಇನ್ನು ಈ ನಿಜಾಚರಣೆಗಳನ್ನು ಬಸವಾದಿ ಶರಣರ ವಚನಗಳ ತಳಹದಿಯ ಮೇಲೆ ನಮ್ಮ ದಿನನಿತ್ಯದ ಬದುಕು ರೂಪ ತಾಳಬೇಕಲ್ಲ. ಕುಟುಂಬ ವ್ಯವಸ್ಥೆ ಆಗಿರಬಹುದು, ಸಮಾಜ ವ್ಯವಸ್ಥೆ ಆಗಿರಬಹುದು. ಸೊ ಇದನ್ನು ಆಚರಣೆಯ ದೃಷ್ಟಿಯಿಂದ ಇಲ್ಲಿ ಪ್ರಾರಂಭವಾಗೋದು ಭಕ್ತನ ಬದುಕಿನಲ್ಲಿ ತಾಯಿ ಗರ್ಭದಲ್ಲಿ ಶಿಶು ರೂಪ ತಾಳುವುದರಿಂದ ಪ್ರಾರಂಭಗೊಂಡು ಬಾಳಿನುದ್ದಕ್ಕೂ ಆತನ ಜೀವನ ವ್ಯವಸ್ಥೆಯೊಂದಿಗೆ ಅವಿನಾಭಾವವಾಗಿ ಬಂದು ಕೊನೆಗೆ ಅಂತಿಮ ಅವಸ್ಥೆ ಅವಾಗ ಭೂಗರ್ಭ ಸೇರುವವರೆಗೂ, ತಾಯಿ ಗರ್ಭದಿಂದ ಭೂಗರ್ಭ ಸೇರುವವರೆಗೂ ಇಷ್ಟಲಿಂಗ ಸಂಬಂಧ ಅವಿನಾಭಾವವಾಗಿ ಭಕ್ತಾಂಗನೊಂದಿಗೆ ಇರ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಸಂಸ್ಕಾರಗಳು ಹಿನ್ನೆಲೆಯೊಳಗೆ ನಿಜಾಚರಣೆಗಳ ದೃಷ್ಟಿಯಿಂದ ಶರಣ ದಂಪತಿಗಳ ಉದರದಲ್ಲಿ ಒಂದು ಶಿಶು ತಾಯಿ ಗರ್ಭದಲ್ಲಿ ರೂಪ ತಾಳ್ತದೆ. ಆ ರೂಪ ತಾಳಿದಂತಹ ತಾಯಿ ಗರ್ಭದಲ್ಲಿ ರೂಪ ತಾಳುವ ಆ ಪಿಂಡ ಚೈತನ್ಯ ಏನದ 8ನೇ ತಿಂಗಳಲ್ಲಿ ತಾಯಿ ಗರ್ಭದಲ್ಲಿ ಆ ಶಿಶು ಇದ್ದಾಗ ತಾಯಿ ತನ್ನ ಗರ್ಭದಲ್ಲಿರುವ ಶಿಶುವಿಗೆ ತಾಯಿಯ ಮೂಲಕವೇ ಅದು ಉಪದೇಶ ಆಲಿಸ್ಬೇಕಾಗ್ತದೆ. ಅದಕ್ಕಾಗಿ ಗರ್ಭಕ್ಕೆ ಲಿಂಗ ತತ್ವೋಪದೇಶ ಅನ್ನುವಂತಹ ಒಂದು ನಿಜ ಸಂಸ್ಕಾರದ ಆಚರಣೆ ಇದೆ. ಇದರ ಉದ್ದೇಶ ಏನು ಅಂದರೆ, ಲಿಂಗವಂತ ಸದ್ಭಕ್ತ ದಂಪತಿಗಳ ಉದರದಲ್ಲಿ ಆ ಉದರದಿಂದ ಜನಿಸಿ ಬರುವ ಶಿಶು ಈ ಲೋಕಕ್ಕೆ ಅಂಗಗುಣ ಸಂಪನ್ನನಾಗಿ ಬರಬಾರ್ದು, ಅದು ಲಿಂಗಗುಣ ಸಂಪನ್ನವಾಗಿ ಬರಬೇಕು ಅನ್ನೋದಕ್ಕೆ ಗರ್ಭಕ್ಕೆ ಲಿಂಗ ತತ್ವೋಪದೇಶದ ಒಂದು ಸಂಸ್ಕಾರವನ್ನು ಶರಣರು ಇಲ್ಲಿ ಹೇಳಿರೋದನ್ನು ನಾವು ಕಾಣ್ತೇವೆ. ಚನ್ನಬಸವಣ್ಣನವರ ವಚನದೊಳಗೆ ಭಾಳ ಸ್ಪಷ್ಟವಾಗಿ ಇದಕ್ಕೆ ಒಂದು ಆಧಾರಗಳಿದ್ದಾವೆ. ಅದಕ್ಕೆ ತಾಯಿಯ ಗರ್ಭದಲ್ಲಿರುವ ಶಿಶು ತಾಯಿಯ ಮೂಲಕವೇ ಆಲಿಸ್ತದೆ, ಸದ್ಗುರುವಿನ ಉಪದೇಶವನ್ನು ಆಲಿಸ್ತದೆ, ಲಿಂಗ ತತ್ವದ ನೆಲೆ ಕಲೆಗಳನ್ನು, ಲಿಂಗ ಸಕೀಲವನ್ನು ಸದ್ಗುರು ಗರ್ಭಸ್ಥ ಶಿಶುವಿಗೆ ಉಪದೇಶ ಮಾಡ್ತಾರೆ. ಆದರೆ ಅದನ್ನು ತಾಯಿ ಆಲಿಸ್ತಾ ಗರ್ಭದಲ್ಲಿರುವ ಶಿಶುವೂ ಕೂಡ ತಾಯಿಯ ಭಾವನೆಗಳನ್ನು ಸ್ವೀಕಾರ ಮಾಡ್ತದೆ. ಆ ದೃಷ್ಟಿಯಿಂದ 8ನೇ ತಿಂಗಳಲ್ಲಿ ಮೊದಲ ಸಂಸ್ಕಾರ ತಾಯಿಗೆ ಗರ್ಭಕ್ಕೆ ಲಿಂಗ ತತ್ವೋಪದೇಶ. ಈ ಒಂದು
ತಾತ್ವಿಕ ಸಂಸ್ಕಾರದ ನಿಜಾಚರಣೆಯ ಕಲ್ಪನೆ ಇಲ್ಲದಕ್ಕೆ ಇಂದು ಏನಾಗ್ಯದ ಅಂದ್ರೆ ಸಾಮಾನ್ಯವಾಗಿ ಮಗು ಜನನ ಆದ ಬಳಿಕ 5ನೇ ದಿವಸಕ್ಕೆ ಐದೇಸಿ ಅಂತ ಕರೀತಾರೆ. ಅದಕ್ಕೆ ಅದು ಅಪಭ್ರಂಶ ಆಗ್ಯದ. 5ನೇ ದಿವಸ ಆ ಮಗುವಿಗೆ ತಾಯಿಗೆ ಎಲ್ಲ ಸ್ನಾನ ಅದು ಮಾಡಿಸಿ ಮನೆಯ ಗುರುಗಳನ್ನು ಕರ್ಕೊಂಡು ಬಂದು ಆ ಮಗುವಿಗೆ ಲಿಂಗಧಾರಣ ಮಾಡುವ ಒಂದು ಆಚರಣೆ ಇವತ್ತು ಸಮಾಜದಲ್ಲಿ ಕಾಣ್ತೇವೆ. ಆದರೆ ವಾಸ್ತವಿಕವಾಗಿ ಅದು ಗರ್ಭಕ್ಕೆ ಲಿಂಗ ತತ್ವೋಪದೇಶ ಮಾಡದೇ ಹೋಗಿದ್ರೆ ಇಲ್ಲಿ ಆ ಮಗುವಿಗೆ ಲಿಂಗಧಾರಣ ಮಾಡುವ ಪದ್ಧತಿ ಸಮಾಜದೊಳಗೆ ಇವತ್ತು ಸಾಂಪ್ರದಾಯಿಕವಾಗಿ ಬೆಳ್ಕೊಂಡು ಬಂದದ್ದು. 5ನೇ ದಿವಸಕ್ಕೆ ಯಾಕೆ ಮಾಡ್ತಾರು ಅಂದ್ರೆ ಈ ಪಂಚಸೂತಕಗಳನ್ನು ಆಚರಿಸುವಂತಹ ಪದ್ಧತಿ ಅದು ಹೇಗೋ ಲಿಂಗಾಯತರಲ್ಲಿ ನುಸುಳಿ ಬಂದದ. ಆದರೆ ಲಿಂಗಾಯತ ಧರ್ಮೀಯರಿಗೆ ಪಂಚಸೂತಕಗಳು ಇಲ್ಲ. ಯಾಕಂದ್ರೆ ಅಂಗಕ್ಕೆ ಲಿಂಗ ಸಂಬಂಧ ಇರೋದರಿಂದ ಅಲ್ಲಿ ಅಮಂಗಲ ಅನ್ನುವ ಪ್ರಶ್ನೆಯೇ ಇಲ್ಲ, ಯಾವ ದೋಷಗಳು ತಟ್ಟುವುದಿಲ್ಲ. ಅದಕ್ಕಾಗಿ ಲಿಂಗಧಾರಣ ಅನ್ನೋದು ತಾಯಿ ಗರ್ಭದಲ್ಲಿ ಶಿಶುವಿರುವಾಗಲೇ ಅಲ್ಲಿ ತಾಯಿಗೆ ಲಿಂಗ ಸಂಸ್ಕಾರವನ್ನು ಮಾಡ್ತಾರೆ. ಈ ದೃಷ್ಟಿಯಿಂದ ಇಲ್ಲಿ 1ನೇದ್ದು ಗರ್ಭಕ್ಕೆ ಲಿಂಗ ತತ್ವೋಪದೇಶದ ಒಂದು ಸಂಸ್ಕಾರ. ಇನ್ನು 2ನೇದ್ದು ಆ ಮಗು ಬೆಳೆದು ದೊಡ್ಡದಾದಂತೆ 8 ವರ್ಷಕ್ಕೆ ಸಾಮಾನ್ಯವಾಗಿ 8ನೇ ವಯಸ್ಸಿಗೆ ತಿಳುವಳಿಕೆ ಪೂರ್ಣಗೊಳ್ತಾ ಬಂದಿರ್ತದೆ. ಆವಾಗ ಮೊದಲಾಗಿರೋದು ಲಿಂಗಧಾರಣವಾದರೆ 8ನೇ ವಯಸ್ಸಿಗೆ ಮಾಡುವ ಸಂಸ್ಕಾರ ಅದು ಲಿಂಗ ದೀಕ್ಷಾ ಸಂಸ್ಕಾರ. ಅದು ಧಾರಣ ಸಂಸ್ಕಾರ, ಇದು ದೀಕ್ಷಾ ಸಂಸ್ಕಾರ. ಅದರ ಮುಂದುವರಿಕೆ ಇದು ಲಿಂಗಧಾರಣೆಯ ಮುಂದುವರಿಕೆಯೇ. ಅದೇ ಇಷ್ಟಲಿಂಗ ಏನು ಅಲ್ಲಿ ಕರುಣಿಸಿರ್ತಾರೆ ಅದಕ್ಕೆ ಸಾಮಾನ್ಯವಾಗಿ ಹುಟ್ಟು ಲಿಂಗ ಅಂತಲೂ ಕರೀತಾರೆ ಪರಂಪರೆಯೊಳಗೆ. ಇಲ್ಲಿ 8ನೇ ವಯಸ್ಸಿಗೆ ಸದ್ಗುರುವಿನಿಂದ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಮಾಡಲ್ಪಡ್ತದೆ. ಈ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ತನು ಮನ ಭಾವಕ್ಕೆ ನೀಡಲ್ಪಡ್ತದೆ. ತನುವಿಗೆ ಇಷ್ಟಲಿಂಗವಾಗಿ, ಮನಕ್ಕೆ ಪ್ರಾಣಲಿಂಗ ಚೈತನ್ಯ ಸ್ವರೂಪವಾಗಿ, ಭಾವಕ್ಕೆ ಭಾವಲಿಂಗ ಸ್ವರೂಪವಾಗಿ ಸಂಸ್ಕಾರ ನೀಡಲ್ಪಡ್ತದೆ. ಕಾರಣ ಏನು ಅಂದರೆ ತನು ಮನ ಭಾವದೊಳಗೆ 3 ಪ್ರಕಾರದ ದೋಷಗಳು ಇವೆ. ತನುವಿಗೆ ಕಾರ್ಮಿಕ ಮಲ ಅದ, ಮನಸ್ಸಿಗೆ ಮಾಯಾಮಲ ದೋಷ ಅದ, ಭಾವಕ್ಕೆ ಆಣವ ಮಲ ದೋಷ ಅದ. ಈ 3 ಪ್ರಕಾರದ ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ 3 ಪ್ರಕಾರದ ದೋಷಗಳನ್ನು ನಿರಸನಗೈದು ತನು ಶುಚಿಗೊಳಿಸಿ, ಅಂದರೆ ಇಲ್ಲಿ ಕಾರ್ಮಿಕ ಮಲವನ್ನು ಶುಚಿಗೊಳಿಸಿ ತನುವಿಗೆ ನೀಡೋದು ಇಷ್ಟಲಿಂಗ, ಮನದ ಮಾಯಾಮಲವನ್ನು ನಿರಸನಗೈದು ಮನಕ್ಕೆ ಕರುಣಿಸೋದು ಪ್ರಾಣಲಿಂಗ, ಭಾವದಲ್ಲಿ ಇರುವ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವ ದೋಷ ಅದು ಆಣುವ ಮಲ, ಆ ಆಣವ ಮಲವನ್ನು ನಿರಸನಗೈದು ಕರುಣಿಸೋದು ಭಾವಲಿಂಗವಾದುದರಿಂದ ತನು ಮನ ಭಾವಗಳಲ್ಲಿರುವ ಮಲತ್ರಯಗಳನ್ನು ನಿರಸನಗೈದು ಲಿಂಗತ್ರಯಗಳನ್ನು ಸಂಬಂಧಿಸೋದು. ಇದಕ್ಕೆ ಲಿಂಗ ದೀಕ್ಷಾ ಅಂತ ಕರೀತಾರೆ. ಅದನ್ನೂ ಕೂಡ ಶಬ್ದದ ಹಿನ್ನೆಲೆಯಲ್ಲಿ ನಾವು ಕಾಣುವಂಥದ್ದು ವೇದಾದೀಕ್ಷೆ, ಮಂತ್ರದೀಕ್ಷೆ, ಕ್ರಿಯಾದೀಕ್ಷೆ. ಕ್ರಿಯಾದೀಕ್ಷೆ ಇಷ್ಟಲಿಂಗವನ್ನು ಕರುಣಿಸೋದು, ಮಂತ್ರದೀಕ್ಷೆ ಅಂದರೆ ಮನಕ್ಕೆ ಪ್ರಾಣಲಿಂಗ ಸಂಬಂಧವನ್ನು ಕಲ್ಪಿಸೋದು, ವೇದಾದೀಕ್ಷೆ ಅಂದರೆ ಭಾವಕ್ಕೆ ಭಾವಲಿಂಗ ಸಂಬಂಧವನ್ನು ಕರುಣಿಸೋದು. ಸದ್ಗುರುವು ಈ ರೀತಿಯಾಗಿ ಲಿಂಗ ತತ್ವೋಪದೇಶವನ್ನು ಮಾಡಿ ಇಷ್ಟಲಿಂಗದ ನೆಲೆ ಕಲೆಗಳನ್ನು ತಿಳಿಸಿ ದೀಕ್ಷೆ ಕೊಡೋದರಿಂದ ಇದು 2ನೆಯ ನಿಜಾಚರಣೆಯ ಸಂಸ್ಕಾರ, ಇದು ಲಿಂಗ ದೀಕ್ಷಾ ಸಂಸ್ಕಾರ. ಇನ್ನು 3ನೇದ್ದು ವಿವಾಹ ಸಂಬಂಧ. ಕಲ್ಯಾಣ ಮಹೋತ್ಸವ ಕಾಲಕ್ಕೆ ಈ ವಧುವರರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಅದ. ಮುಂಚೆ ಏನಾದರೂ ಅವರಿಗೆ ಇಷ್ಟಲಿಂಗ ದೀಕ್ಷೆ ಆಗದೇ ಹೋಗಿದ್ರೆ ಅಂತಹ ವಧುವರರಿಗೆ ಸದ್ಗುರು ಇಬ್ಬರಿಗೂ ಇಷ್ಟಲಿಂಗ ದೀಕ್ಷೆಯನ್ನು ಕರುಣಿಸಿ ಆಮೇಲೆ ಕಲ್ಯಾಣ ವಿವಾಹ ಮಹೋತ್ಸವವನ್ನು ಮಾಡ್ತಾರೆ.
ಮುಂಚೆಯೇ ಅವರಿಗೆ ಲಿಂಗ ದೀಕ್ಷೆ ಆಗಿದ್ದರೆ ವಿವಾಹದ ಕಾಲಕ್ಕೆ ಲಿಂಗ ದೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ. ಆ ವಧುವರರನ್ನು ಕೂಡಿಸಿಕೊಂಡು ಸದ್ಗುರುವು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳಬಹುದು ಆ ಸಂದರ್ಭದಲ್ಲಿ. ಸೊ ಇದು ಏನದ, ಕಲ್ಯಾಣ ಮಹೋತ್ಸವದ ಸಂಸ್ಕಾರದ ಕಾಲಕ್ಕೆ ಲಿಂಗ ತತ್ವಾಧಾರಿತವಾಗಿಯೇ ಅವರಿಗೆ ನಾವು ವಿವಾಹ ಸಂಸ್ಕಾರವನ್ನು ಮಾಡಬೇಕಾಗ್ತದೆ. ಇದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ. ಇನ್ನು ಕೊನೆಯದು ಒಂದು ಸಂಸ್ಕಾರ, ಈ ಅಂಗಕ್ಕೆ ಇಷ್ಟಲಿಂಗ ಸಂಬಂಧ ಮಾಡಿಕೊಂಡಿರುವ ಲಿಂಗವಂತ ಸದ್ಭಕ್ತ ಲಿಂಗ ಸಹಿತವಾಗಿ ಜೀವನವನ್ನು ಮಾಡ್ತಾನೆ. ಸೊ ಅಂತಿಮ ಕಾಲಕ್ಕೆ ಅವನು ಲಿಂಗೈಕ್ಯನಾದಾಗ, ಆ ಲಿಂಗೈಕ್ಯ ಶಬ್ದವನ್ನು ಸಾಮಾನ್ಯವಾಗಿ ಇಲ್ಲಿ ಲೌಕಿಕ ಅರ್ಥದಲ್ಲಿ ನಿಧನ ಅಂತ ಶಬ್ದ ಬಳಸ್ತೇವೆ. ಸರಿ ಹೋದರು ಅಂತೀವಿ, ತೀರಿಕೊಂಡ್ರು ಅಂತೀವಿ. ಆದರೆ ಶರಣರ ಪಾರಿಭಾಷಿಕ ಶಬ್ದ ಅವರು ಬಯಲಾದರು, ಬಯಲಿಂಗೆ ಬಯಲಾದರು. ಇಲ್ಲಿ ಏನದ, ಅಂತ್ಯ ಸಂಸ್ಕಾರದ ಕಾಲಕ್ಕೂ ಕೂಡ ಅಂಗದಿಂದ ಲಿಂಗವನ್ನು ಅಗಲಿಸಬಾರದು. ತಾಯಿಗರ್ಭದಲ್ಲಿರುವ ಶಿಶುವಿಗೆ ಲಿಂಗತತ್ವೋಪದೇಶ ಆಗಿರ್ತದೆ. ಆ ನಂತರ ಅದು ಹಾಗೆಯೇ ಆ ಪರಂಪರೆ ಸಾಗಿ ಬಂದು ಲಿಂಗೈಕ್ಯರಾದಾಗಲೂ ಕೂಡ ಅವರು ಅರ್ಚನೆ ಮಾಡಿಕೊಂಡಂತಹ ಇಷ್ಟಲಿಂಗ ಸಹಿತವಾಗಿಯೇ ಕ್ರಿಯಾ ಸಮಾಧಿ ಮಾಡಬೇಕು. ಎಲ್ಲರಿಗೂ ಒಂದೇ ಪ್ರಕಾರದ ಕ್ರಿಯಾ ಸಮಾಧಿ ಅದ, ಒಬ್ರಿಗೊಂದು ಅಂತ ಭೇದ ಇಲ್ಲ ಇಲ್ಲಿ. ಹೀಗಾಗಿ ಅಂತ್ಯ ಸಂಸ್ಕಾರದ ಕಾಲಕ್ಕೂ ಕೂಡ ಇಷ್ಟಲಿಂಗ ಸಹಿತವಾಗಿಯೇ ಭೂಗರ್ಭದಲ್ಲಿ ಲಿಂಗ ಶರೀರವನ್ನು ಸಮಾಧಿ ಮಾಡುವ ಪದ್ಧತಿ ನಮ್ಮಲ್ಲಿ ಇವತ್ತಿಗೂ ಜೀವಿತ ಅದ. ಅಂದರೆ ಇಲ್ಲಿ ಉದ್ದೇಶ ಏನು, ಈ ಶರೀರ ಪಂಚಮಹಾಭೂತಗಳ ಪಂಚೀಕರಣದ ಹಂಚಿಕೆಯಿಂದ ಪಿಂಡ ರೂಪ ತಾಳ್ಯಾದ, ಈ ದೇಹ ರೂಪ ತಾಳ್ಯಾದ. ಈ ದೇಹದೊಳಗೆ ಚಿತ್ತ ಚೈತನ್ಯವಾಗಿ ಪರಮ ಚೈತನ್ಯದ ಚಿದಂಶಿಕ ನಮ್ಮೊಳಗದ. ಸೊ ಯಾವುದು ಬ್ರಹ್ಮಾಂಡದಲ್ಲಿರುವ ತತ್ವಗಳಿದಾವೋ ಅವೆಲ್ಲ ಪಿಂಡಾಂಡದೊಳಗೂ ಕೂಡ ಇವೆ. ಬ್ರಹ್ಮಾಂಡದೊಳಗೆ ಬೃಹತ್ ಸ್ವರೂಪದಲ್ಲಿ ಅದಾವ, ಪಿಂಡಾಂಡದೊಳಗೆ ಕಿಂಚಿತ್ ಸ್ವರೂಪದಲ್ಲಿ ಅದಾವ. ಅಲ್ಲಿ ಮಹತ್ ಸ್ವರೂಪದಲ್ಲಿದ್ದರೆ ಇಲ್ಲಿ ಕಿಂಚಿತ್ ಸ್ವರೂಪದಲ್ಲಿ ಅದಾವ. ಪೃಥ್ವಿ ತತ್ವ ಬ್ರಹ್ಮಾಂಡದೊಳಗೆ ಬೃಹತ್ ಸ್ವರೂಪದಲ್ಲಿ ಅದ, ಈ ಪಿಂಡಾಂಡದೊಳಗೆ ಸಂಕ್ಷಿಪ್ತವಾಗಿ ಅದಕ್ಕೆ ಕಿಂಚಿತ್ ಸ್ವರೂಪದಲ್ಲಿ. ಸೊ 5 ತತ್ವಗಳಿದ್ದಾವೆ. ಪೃಥ್ವಿ ತತ್ವ, ಮಣ್ಣಿನ ತತ್ವ ಅಂಶ. ಸೊ ನಮ್ಮ ದೇಹದಲ್ಲಿಯೂ ಕೂಡ ಪೃಥ್ವಿಯ ಅಂಶದ, ಅಲ್ಲಿ ಜಲತತ್ವ ಅದ, ಇಲ್ಲಿಯೂ ಜಲತತ್ವ ಅದ, ಅಲ್ಲಿ ಅಗ್ನಿ ತತ್ವ ಅದ, ನಮ್ಮ ಒಳಗೂ ಅಗ್ನಿ ತತ್ವ ಅದ, ಪಿಂಡಾಂಡದೊಳಗೂ ಅಲ್ಲಿ ವಾಯು ತತ್ವ ಅದ, ನಮ್ಮ ದೇಹದೊಳಗೂ ಕೂಡ ವಾಯು ತತ್ವ ಅದ, ಅಲ್ಲಿ ಆಕಾಶ ತತ್ವ ಅದ, ಬ್ರಹ್ಮಾಂಡದೊಳಗೆ ದೇಹದೊಳಗೂ ಆಕಾಶ ತತ್ವ ಅದ. ಅಲ್ಲಿರೋದಕ್ಕೆ ಮಹದಾಕಾಶ ಅಂತ ಕರಿತೇವೆ. ನಮ್ಮ ಅಂತರಂಗದಲ್ಲಿ ಇರೋದಕ್ಕೆ ಚಿದಾಕಾಶ ಅಂತೀವಿ. ವ್ಯತ್ಯಾಸ ಇಷ್ಟೇ, ಅದು ಮಹತ್ತಾಗಿರೋದು, ಇದು ಚಿತ್ತಾಗಿರೋದು. ಚಿದಾಕಾಶ ಕಿಂಚಿತ್ತಾಗಿ ಇದೆ. ಸೊ 5 ತತ್ವಗಳು ಬೃಹದಾಕಾಶವಾಗಿ ಏನದಾವು, ಬೃಹತ್ತಾಗಿ ಏನು ಪಂಚಮಹಾಭೂತಗಳಿದ್ದಾವ. ಆ ಪಂಚಮಹಾಭೂತಗಳ ಪಂಚೀಕರಣದ ಹಂಚಿಕೆ ಅದು ಅಂದರೆ ಒಟ್ಟು 75 ತತ್ವಗಳಲ್ಲಿ ವಿಕಾಸ ಆಗ್ಯದ. ಪೃಥ್ವಿ ತತ್ವದ ಅಂಶ 25 ತತ್ವಗಳಿಂದ ಕೂಡ್ಯದ, ಜಲತತ್ವದ ಅಂಶ 20 ತತ್ವಗಳಿಂದ ಕೂಡ್ಯದ, ಅಗ್ನಿ ತತ್ವ 15 ಅಂಶಗಳಿಂದ ಕೂಡ್ಯದ, ವಾಯು ತತ್ವ 10 ಅಂಶಗಳಿಂದ ಕೂಡ್ಯದ, ಆಕಾಶ ತತ್ವ 5 ಅಂಶಗಳಿಂದ ಕೂಡ್ಯದ. ಅಷ್ಟನ್ನು ಕ್ರೋಢೀಕರಿಸಿದರೆ 75 ತತ್ವಗಳಿಂದ ಈ ಪಿಂಡ. ಅದಕ್ಕೆ ಚನ್ನಬಸವಣ್ಣನವರು ಕರ್ಣಹಸಿಯೊಳಗೆ ಇವರ ಸವಿಸ್ತಾರವಾದ ವಿಶ್ಲೇಷಣೆ, ತಾತ್ವಿಕ ವಿಶ್ಲೇಷಣೆ, ಚಿಂತನೆ ಮಾಡಿರೋದು ನಮಗೆ ಕಂಡು ಬರ್ತದೆ. ಅದಕ್ಕೆ ಅಂತಿಮ ಕಾಲದಲ್ಲಿ ಪಿಂಡಗತವಾಗಿರುವಂತಹ ಚಿತ್ ಚೈತನ್ಯ ಅದಕ್ಕೆ ಮಹಾಬೈಲಿನಲ್ಲಿ ಕೂಡಿ ಬಿಡ್ತದೆ. ಅದಕ್ಕೆ ನಾವು ಮಹಾಲಿಂಗದೊಳಗಾದರೂ, ಲಿಂಗದೊಳಗಾದರೂ, ಬಯಲಿನೊಳಗಾದರೂ ಅಂತೀವಿ.
ಆ ಮಹಾಬಯಲಿನಿಂದ ಈ ಬಯಲು ಬಂದದ. ಮಹಾಬಯಲಿನಿಂದನೇ ಈ ಬಯಲು ಉಂಟಾಗಿರೋದು. ಮಹಾಲಿಂಗ ತತ್ವದಿಂದನೇ ಚಿಲ್ಲಿಂಗ ತತ್ವ ಮಹಾಲಿಂಗದ ಅಂಶವಾಗಿ ಬಂದದ. ಸೊ ನಮ್ಮ ಪಿಂಡಗತವಾಗಿರುವ ಚೈತನ್ಯ ಅದು ಹೊರ ಹೋಗ್ತದ. ಎಲ್ಲಿಗೆ ಹೋಗ್ತದ? ಮಹಾಬಯಲಿನಲ್ಲಿ ಬೆರೆತು ಬಿಡ್ತದ. ಅದೇ ರೀತಿ ಪಿಂಡದೊಳಗೆ ಇರುವಂಥ 5 ಪಂಚಮಹಾಭೂತಗಳ ಅಂಶಿಕ ರೂಪದಲ್ಲಿ ಅದಾವಲ್ಲ, ಇಲ್ಲಿರುವಂತಹ ಪೃಥ್ವಿ ಅಂಶ ಮಹಾಪೃಥ್ವಿಯಲ್ಲಿ ಲೀನ ಆಗ್ತದೆ. ಇಲ್ಲಿರುವಂತಹ ಜಲದ ಅಂಶ ಜಲದಲ್ಲಿ ಕೂಡ್ತದ. ಅಗ್ನಿಯ ಅಂಶ ಅಗ್ನಿಯಲ್ಲಿ ಬೆರೀತದ. ವಾಯುವಿನ ಅಂಶ ವಾಯುವಿನಲ್ಲಿ ಕೂಡ್ತದ. ಚಿದಾಕಾಶದ ಅಂಶ ಮಹದಾಕಾಶದಲ್ಲಿ ಬೆರೆತು ಬಿಡ್ತದೆ. ಹೀಗಾಗಿ ಅಂತಿಮ ಅವಸ್ಥೆ ಅಂತಂದ್ರೆ ಬಯಲು ಬಯಲಿನಲ್ಲಿ ಬೆರೆಯೋದು. ಅದನ್ನು ಅಲ್ಲಮ ಪ್ರಭುದೇವರು ಹೇಳಿದ್ರು, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಹೋಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಅಂತ ಹೇಳ್ತಾರೆ. ಸೊ ಇಲ್ಲೇನದ, ಬಯಲು ಅಂತಂದರೆ ಅದು ನಿರಾಕಾರವಾಗಿರುವ, ಅದು ಪರಮ ಚೈತನ್ಯದ ಅನಂತವಾಗಿರುವಂತಹ ವಿಶ್ವದ ಮಹಾಬಯಲು. ಈ ವಿಶ್ವದ ಒಳಹೊರಗೆಲ್ಲ ತುಂಬಿಕೊಂಡಿರುವ ಆ ಪರಮ ಚೈತನ್ಯ, ಆ ಪರಮ ಚೈತನ್ಯದಲ್ಲಿಯೇ ನಮ್ಮ ಅಂತರಂಗದಲ್ಲಿರುವ ಚಿತ್ತ ಚೈತನ್ಯ, ಚಿಲ್ಲಿಂಗ ಚೈತನ್ಯವೂ ಕೂಡ ಅದರಲ್ಲಿ ಬೆರ್ತು ಬಿಡ್ತದೆ. ಹೀಗಾಗಿ ದೇಹದ 5 ಪಂಚಮಹಾಭೂತಗಳಲ್ಲಿರುವ ಅಂಶಗಳು ಪಂಚಮಹಾಭೂತಗಳಲ್ಲಿಯೇ ಬೆರ್ತು ಹೋಗಿಬಿಡ್ತವೆ. ಆದ್ದರಿಂದ ಲಿಂಗೈಕ್ಯ ಅಂತಂದರೆ ಇದು ಸತ್ತ ಬಳಿಕ ಕಾಣುವ ಮೋಕ್ಷ ಅಲ್ಲ, ಬದುಕಿರುವಾಗಲೇ ಲಿಂಗಾಂಗ ಸಾಮರಸ್ಯದ ಆನಂದವನ್ನು ಅನುಭವಿಸೋದು. ಅದಕ್ಕೆ ಶರಣರು ಎಮ್ಮವರಿಗೆ ಸಾವಿಲ್ಲ ಅಂತ ಕರೆದರು. ಯಾಕಂದ್ರೆ ತಾಯಿ ಗರ್ಭದಲ್ಲಿ ಲಿಂಗ ಸಂಸ್ಕಾರದೊಂದಿಗೇ ಹುಟ್ಟಿ ಬಂದಿರೋದರಿಂದ, ಆ ಲಿಂಗದ ಮಹಾ ಬಯಲಿನಲ್ಲಿಯೇ ಲಿಂಗ ಲೀಲೆಯನ್ನು ಆಡ್ತಾ ಜೀವನ ಬದುಕೋದರಿಂದ ಕೊನೆಗೆ ಆ ಮಹಾಲಿಂಗದೊಳಗನ ಲೀನವಾಗಿ ಹೋಗೋದರಿಂದ ಶರಣನಿಗೆ ಹುಟ್ಟು ಸಾವುಗಳು ಇಲ್ಲ. ಶರಣನಿಗೆ ಹುಟ್ಟು ಸಾವುಗಳಿಲ್ಲ. ಯಾಕಂದ್ರೆ ಸದ್ಗುರುವಿನ ಸಂಸ್ಕಾರದೊಂದಿಗೆ ಮಾಂಸಪಿಂಡ ಒಳಿದು ಮಂತ್ರಪಿಂಡವಾಗಿರೋದರಿಂದ ಆತನಿಗೆ ಅನಂತರದಲ್ಲಿಯೂ ಕೂಡ ಆತ ಮಹಾಲಿಂಗ ತತ್ವದಲ್ಲಿ ಸಮರಸವಾಗೋದರಿಂದ ಅಲ್ಲಿ ಆತನಿಗೆ ಪೂರ್ವಜನ್ಮ ಪುನರ್ಜನ್ಮ ಅನ್ನುವ ಈ ವೈದಿಕದ ಕರ್ಮ ಸಿದ್ಧಾಂತದ ಯಾವ ಗೊಂದಲಗಳು ನಮ್ಮ ಶರಣರಲ್ಲಿ ಇಲ್ಲ. ಅದಕ್ಕೆ ಸತ್ಯ ಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ, ಭಕ್ತಿಯ ದಾಸೋಹ, ಪ್ರಸಾದ ಸಂತೃಪ್ತಿಯ ಶರಣ ಜೀವನ ಬದುಕೋದೇನದ ಇದು ಲಿಂಗಾಯತ ಧರ್ಮದ ನಿಜಾಚರಣೆಯ ಬದುಕಿನ ದರ್ಶನ. ಇದು ಶರಣರ ವಚನಗಳಲ್ಲಿ ಈ ಅರಿವು ಆಚಾರ ಅನುಭಾವದ ದರ್ಶನ ಅದ. ಇಲ್ಲಿ ತತ್ವಗಳು ಅರಿವಿನ ರೂಪದಲ್ಲಿ ಅದಾವ. ಆಮೇಲೆ ಆಚರಣೆಗಳು ಆ ಅರಿವೇ ಆಚರಣೆಗಳಾಗಿ ಮುಂದುವರಿತವೆ. ಆ ಆಚರಣೆಗಳಿಂದ ಅಂತರಂಗದೊಳಗೆ ಅನುಭಾವದ ಸಾಧನೆ ಮುಂದುವರಿತದೆ. ಹೀಗಾಗಿ ಇಲ್ಲಿ ವಚನದೊಳಗೆ ಅರಿವು ಅದ, ಆಚಾರವೂ ಅದ, ಅನುಭಾವವೂ ಅದ. ಮೂರನ್ನೂ ಅಂಗವಿಸಿಕೊಂಡಿರುವಂತಹ ಲಿಂಗವಂತ ಸದ್ಭಕ್ತನು ಈ ಹಿನ್ನೆಲೆಯೊಳಗೆ ನಿಜಾಚರಣೆಯ ನಿಜ ಶರಣ ಜೀವನವನ್ನು ಬದುಕ್ತಾನೆ. ಹೀಗಾಗಿ ಶರಣರ ನಿಜಾಚರಣೆಗಳು ಅಂತಂದರೆ ಸಹಜವಾಗಿ ನಡೆಯುವ ಕಾರ್ಯಗಳೇ ಹೊರತು ಅಲ್ಲಿ ಯಾವುದೇ ರೀತಿಯ ಮಧ್ಯಸ್ಥಗಾರರನ್ನು ಇಟ್ಕೊಂಡು ಮಾಡೋದು ಅಲ್ಲ. ತಾನುಂಬ ಊಟವನು ತನ್ನ ರತಿ ಸುಖವನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಲುಂಟೆ. ಕೆಮ್ಮನೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರೋ ಕೂಡಲ ಸಂಗಮ ದೇವ ಅಂತ ಕೇಳ್ತಾರೆ. ಅದು ಉಪಚಾರಕ್ಕೆ ಮಾಡ್ತಾರೆ ಹೊರತು ಅದು ನಿಜವಾದ ಆಚರಣೆ ಅಲ್ಲ. ಆದ್ದರಿಂದ ಲಿಂಗವಂತ ಸದ್ಭಕ್ತನ ನಿಜಾಚರಣೆಗಳು ಅಂತಂದರೆ
ಇಲ್ಲಿ ಯಾವ ಮಧ್ಯಸ್ಥಗಾರರೂ ಇಲ್ಲ. ಇಲ್ಲಿ ನೇರವಾಗಿ ಅಂಗ ಲಿಂಗದ ಮಧ್ಯದಲ್ಲಿ ಭಕ್ತಿಯೂ ಕೂಡ ಅವಿನಾಭಾವವಾಗಿ ಇರೋದರಿಂದ ಪ್ರತಿಯೊಬ್ಬ ಲಿಂಗಾಂಗಿಯೂ ಕೂಡ ಸಹಜವಾದ ಸರಳವಾದ ಸಹಜಾಚರಣೆಯ ಮೂಲಕ ನಿಜಾಚರಣೆಗಳನ್ನು ಆಚರಿಸಬೇಕಾಗ್ತದೆ. ಇಂತಹ ಸಹಜ ಅರಿವಿನ ಆಚರಣೆಯ ಅನುಭವದ ಜೀವನವೇ ಇದು ಶರಣ ಜೀವನ ದರ್ಶನ ಅದ. ಇಂತಹ ಬದುಕನ್ನು ನಾವೆಲ್ಲ ಬಸವಾದಿ ಶರಣರ ವಚನಗಳ ಅಧ್ಯಯನ ಚಿಂತನ ಮನನ ಮಾಡುವ ಮೂಲಕ ಆ ವಚನಗಳ ಒಂದು ಸಂದೇಶಗಳನ್ನು ಆಚರಣೆಯಲ್ಲಿ ತಂದುಕೊಂಡಾಗ ಮಾತ್ರ ಇದು ಸಾರ್ಥಕವಾದ ಸಹಜ ಶರಣ ಜೀವನವಾಗ್ತದೆ. ಅಂತಹ ಜೀವನ ನಮ್ಮದು ನಿಮ್ಮದು ಆಗಲಿ ಅಂತ ಈ ಸಂದರ್ಭದಲ್ಲಿ ಬಸವಗುರುವಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ತಾಳಮಾನ ಸರಿಸವನರಿಯೇ ತಾಳಮಾನ ಸರಿಸವನರಿಯೇ ಓಜೆ ಬಜಾವಣೆಯ ಲೆಕ್ಕವನರಿಯೇ ಓಜೆ ಬಜಾವಣೆಯ ಲೆಕ್ಕವನರಿಯೇ ಅಮೃತ ಗಣದೇವ ಗಣವನರಿಯೇ ಅಮೃತ ಗಣದೇವ ಗಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಆನು ಒಲಿದಂತೆ ಹಾಡುವೆ